ಎಲ್ಲರೂ 3 ಸಲ ಓಂಕಾರ ಮಾಡೋಣ. ಎಲ್ಲ ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ, ನನಗೆ ಇಂದು ಇಲ್ಲಿ ಮಾತಾಡಲು ಅವಕಾಶ ನೀಡಿದ ಈ ಸಿಟಿ ಲಾಡ್ಜಿನ ಸಂಬಂಧಪಟ್ಟ ಸದಸ್ಯರಿಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸೋದರ ಸೋದರಿಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಸೋದರ ಸೋದರಿಯರೇ, ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಇದಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಅದು ಶ್ರೀರಾಮಯ್ಯ ಶೆಟ್ಟಿ ಹೇಳಿದರು, ಪ್ರತಿ ಶನಿವಾರ 9:30 ಗಂಟೆಗೆ, ಬೆಳಗ್ಗೆ 9:30 ಗಂಟೆಗೆ ಮೆಡಿಟೇಷನ್ ಕ್ಲಾಸ್ ನಡೀತಾ ಇದೆ. 9:30ರಿಂದ 10:00ವರೆಗೆ. ಅದನ್ನು ಎಲ್ಲರೂ ಉಪಯೋಗ ಪಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ನಾನಿವಾಗ ಮಾತಾಡುವ ವಿಷಯ ಏನು ಅಂತ ನಿಮ್ಗೆ ಗೊತ್ತಿದೆ. ಪರಮಗುರು ಶರಣ ಸನ್ನದಿಯ ಪುಸ್ತಕದ ವ್ಯಾಖ್ಯಾನ ಗ್ರಂಥದ ಒಂದು ಕಂಟಿನ್ಯೂಡ್ ಉಪನ್ಯಾಸ ಅಂತ ಹೇಳ್ಬೋದು. ಇದು ಈಗಾಗಲೇ ಒಂದು 4-5 ಕ್ಲಾಸ್ ತರಗತಿಗಳನ್ನು ತಗೊಂಡಿದ್ದೀನಿ. ನಿಮಗೆ ಇದು ಬಹಳ ಚಿರಪರಿಚಿತವಾದ ಗ್ರಂಥ. ನಾನೇನು ಈ ಗ್ರಂಥದ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ, ಯಾಕಂದರೆ ಪ್ರತಿಯೊಬ್ಬ ಸದಸ್ಯರಿಗೂ ಈ ಪರಮಗುರು ಶರಣ ಸನ್ನದಿಯ ಗ್ರಂಥ ಬಹಳ ಚಿರಪರಿಚಿತ. ಯಾಕಂದರೆ ಅದು ಜಿದ್ದು ಕೃಷ್ಣಮೂರ್ತಿಯವರು 13ನೇ ವಯಸ್ಸಿನಲ್ಲಿದ್ದಾಗಲೇ ಮಹಾತ್ಮ KH ಗುರುಗಳಿಂದ ಬೋಧೆಗಳನ್ನು ಪಡೆದು, ಮತ್ತು ಅವರಿಂದನೇ ಎಡಿಟ್ ಮಾಡಿಸಿ ಆ ಬುಕ್ಕನ್ನು ಮೈತ್ರೇಯಿ ಮಹರ್ಷಿಗಳಿಂದ ಸಲಹೆಗಳನ್ನು ಪಡೆದು 13ನೇ ವರ್ಷದಲ್ಲೇ ಆ ಪುಸ್ತಕ ಪಬ್ಲಿಷ್ ಮಾಡಿ ಆಲ್ಕೋನಿ ಎಂಬ ಹೆಸರು, ಹಿಂದಿನ ಜನ್ಮದಲ್ಲಿ ಅವರ ಅಂಕಿತ ನಾಮ ಆಲ್ಕೋನಿ ಅಂತ, ಎಲ್ಲ ಜನ್ಮಗಳವರಿಗೆ ಆಲ್ಕೋನಿ ಅಂತ ಹೇಳ್ತಾಯಿದ್ರು. ಅದೇ ಹೆಸರಲ್ಲಿ ಆ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾರೆ. ಅದು ಬಹಳ ಶ್ರೇಷ್ಠವಾದ ಗ್ರಂಥ ಅಂತ ಹೇಳೋಕ್ಕೆ ಎರಡನೇ ಮಾತೇ ಇಲ್ಲ. ಯಾಕಂದರೆ ಆ ಗ್ರಂಥ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಬಹಳ ಉತ್ತಮವಾದ ಸ್ಥಿತಿಯನ್ನು ಪಡೆದುಕೊಂಡಿದೆ. ಅದು ನಮ್ಮ ಪ್ರಸ್ಥಾನತ್ರಯ ಗ್ರಂಥಗಳಲ್ಲಿ ಮೊದಲನೆಯ ಗ್ರಂಥ ಅಂತ ಸಹ ಹೇಳ್ತಾರೆ. ಸೊ ಆದ್ದರಿಂದ ಆ ಗ್ರಂಥ ಚಿಕ್ಕದಾದರೂ ಅದು ಎಷ್ಟು ಚಿಕ್ಕದಾಗಿದೆ ಅಂದರೆ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್, ನೀವೆಲ್ಲ ನೋಡಿದ್ದೀರಿ, ನಾನೇ ತೋರಿಸ್ಬೇಕಾಗಿಲ್ಲ. ಬಹಳ ಪುಟ್ಟ ಗ್ರಂಥ. ಆ ಗ್ರಂಥ ಚಿಕ್ಕದಾದರೂ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದಂಗೆ. ಯಾಕಂದರೆ ಪುಸ್ತಕನೇ ಸಿಗಲ್ಲ, ಅಷ್ಟಿದೆ ಅದಪ್ಪ, ಉಳ್ಕೊಳ್ಬೇಕು. ಇಷ್ಟು ಪುಸ್ತಕ. ಇದು ಜಿದ್ದು ಕೃಷ್ಣಮೂರ್ತಿಯವರು 13ನೇ ವರ್ಷದಲ್ಲಿ ಬರೆದ ಗ್ರಂಥ. ಬೋಧೆಗಳು ಅವ್ರು ಬರೆದಿದ್ದು ಅನ್ನೋಕ್ಕಿಂತ ಅವರೇ ಹೇಳ್ತಾರೆ, ಇದು ನಂದು ಏನೂ ಇಲ್ಲ, ನನಗೆ ಮಹಾತ್ಮರು ಏನು ಹೇಳಿದಾರೋ ಅದನ್ನು ನಾನಿಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ಗ್ರಂಥದ ಒಂದು ಪ್ರಾಮುಖ್ಯತೆಯನ್ನು ಅರಿತ ಡಾಕ್ಟರ್ ಅನ್ನಿ ಬೆಸೆಂಟ್ ಅಮ್ಮನವರು ಮತ್ತು ಯೋಗಿ ಲೆಡ್ಬಿಟರ್ ಅವರು ಇದಕ್ಕೆ ಒಂದು ವ್ಯಾಖ್ಯಾನ ಗ್ರಂಥ ಬರೀಬೇಕು. ಇದು ಪುಟ್ಟದಾಗಿದೆ, ಬಟ್ ಬಹಳ ಗಗನವಾಗಿದೆ. ಇದು ಸಾಧಾರಣ ಮಟ್ಟಕ್ಕೆ ಅರ್ಥ ಆಗೋದು ಕಷ್ಟ, ನೋಡೋಕೆ ಅರ್ಥ ಆದಂಗೆ ಇರುತ್ತೆ, ಬಟ್ ವಿಷಯಗಳು ಬಹಳ ಗಹನವಾಗಿದೆ ಅಂಥೇಳಿ ಅದಕ್ಕೆ ಒಂದು ವ್ಯಾಖ್ಯಾನ ಗ್ರಂಥ ಬರೀಬೇಕಂತೇಳಿ ಅವರು ವ್ಯಾಖ್ಯಾನ ಗ್ರಂಥ ಬರೀತಾರೆ. ಅದೇ ಈ ಟಾಕ್ಸ್ ಆನ್ ದಿ ಪಾತ್ ಆಫ್ ಅಕಲ್ಟಿಸಮ್ ವಾಲ್ಯೂಮ್ 1 ಅಂತ. ಇದು ಯೋಗಿ ಲೆಡ್ಬಿಟರ್ ಅವರು ಮತ್ತು ಅನ್ನಿ ಬೆಸೆಂಟ್ ಅವರು ಸೇರಿ ಬರೆದ ಗ್ರಂಥ, ವ್ಯಾಖ್ಯಾನ ಗ್ರಂಥ. ಇಷ್ಟು ಪುಟ್ಟ ಗ್ರಂಥಕ್ಕೆ ಇಷ್ಟು ದೊಡ್ಡ ವ್ಯಾಖ್ಯಾನ ಗ್ರಂಥ ಬರೆದಿದ್ದಾರೆ. ಆದರೆ ಎಷ್ಟು ಮಹತ್ವ ಇರ್ಬೋದು ಅಂತ. ಈ ಗ್ರಂಥ ನಮ್ಮಲ್ಲಿ ಕನ್ನಡಿಗರಿಗೆ ಭಾಳ ವರ್ಷದಿಂದ ಇದನ್ನು ಕನ್ನಡ ಬರೋರು ಓದೋಕ್ಕೆ ಕಷ್ಟ ಆಗ್ತಾಯಿತ್ತು. ಇಂಗ್ಲೀಷ್ ಬರೋರನ್ನ ಓದ್ಕೊಂಡು ಅರ್ಧಂಬರ್ಧ ಅರ್ಥ ಮಾಡ್ಕೊತಾಯಿದ್ರು. ಯಾಕಂದರೆ ನಾವೆಲ್ಲ ಏನು ಅಷ್ಟೇನು ಇಂಗ್ಲೀಷ್ ಎಕ್ಸ್ಪರ್ಟ್ಸ್ ಅಲ್ಲ, ಸುಮ್ಮನೆ ನಿಮ್ಮಲ್ಲಿ ಇರ್ಬೋದು. ಜನರಲ್ಲಾಗಿ ನಾವು ಕನ್ನಡ ಆದರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಆ ಕೊರತೆ ಇತ್ತು. ಅದನ್ನು ಸುಮಾರು 2 ವರ್ಷಗಳ ಹಿಂದೆ ನಮ್ಮೆಲ್ಲರಿಗೂ ಚಿರಪರಿಚಿತರಾದ ಹಿರಿಯ ಸೋದರರಾದ ಮತ್ತು ನನ್ನ ಗುರುಗಳಾದ
MS ಶ್ರೀಧರ್ ಅವರು ಕನ್ನಡಕ್ಕೆ ತರ್ಜುಮೆ ಮಾಡಿದರು. ಬಹಳ ಅಚ್ಚು ಕನ್ನಡದಲ್ಲಿ ಮಾಡಿದ್ದಾರೆ. ಇದೇ ಪರಮಗುರು ಶರಣಚನ್ನಜಿಯ ವ್ಯಾಖ್ಯಾನ ಗ್ರಂಥ ಅಂತ. ಈ ಗ್ರಂಥ ಕೈಯಲ್ಲಿದ್ದರೆ ಎಲ್ಲ ಇತಿಹಾಸ, ಇದೇ ಭಗವದ್ಗೀತೆ, ಇದೇ ವೇದಾಂತ, ಅಷ್ಟು ಪ್ರಾಮುಖ್ಯವಾದ ಗ್ರಂಥ ಇದು ಅಂತ ನಾನು ಬಯಸಿದ್ದೀನಿ. ಸೊ ಇದರ ಬಗ್ಗೆ ನಾವು, ಇದು ಬಹಳ ಪಾಪ್ಯುಲರ್ ಆಗಿದೆ ಈ ಗ್ರಂಥ, ಎಲ್ಲ ದೇಶಗಳಲ್ಲೂ ಹೊರಡಿದೆ, ಅನೇಕ ಭಾಷೆಗಳು ತರ್ಜುಮೆ ಆಗಿದೆ, ಲಕ್ಷಾಂತರ ಪ್ರತಿಗಳು ಪಬ್ಲಿಷ್ ಆಗಿದೆ. ಮೋಸ್ಟ್ಲಿ ನನ್ನ ತಿಳಿದ ಮಟ್ಟಿಗೆ ಈ ಗ್ರಂಥ ಪಬ್ಲಿಷ್ ಆದಷ್ಟು ಪ್ರತಿಗಳು ಯಾವುದು ಗ್ರಂಥನೂ ಆಗಿಲ್ವೋ ಏನೋ ಥಿಯಾಸಫಿನಲ್ಲಿ ಅಂತ ಹೇಳ್ಕೋಬೋದು, ಅಷ್ಟು ಪ್ರಾಮುಖ್ಯವಾದ ಗ್ರಂಥ. ನಾವು ಈ ಗ್ರಂಥವನ್ನು, ಈ ವ್ಯಾಖ್ಯಾನ ಗ್ರಂಥ ಬಂದ ಮೇಲೆ ಇದು ಅಧ್ಯಯನ ಮಾಡಿ ದೀಪಾಗಿ ಎಲ್ಲರೂ ಸ್ವಲ್ಪ ಹಂಚ್ಕೊಂಬೋಣ ಅನ್ನೋ ಅನಿಸಿಕೆಯಿಂದ ಈ ಗ್ರಂಥವನ್ನೇ ನಾನು ವ್ಯಾಖ್ಯಾನ ಗ್ರಂಥವನ್ನೇ ಕ್ಲಾಸ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಇವಾಗಲೇ ಒಂದು 4-5 ಕ್ಲಾಸ್ ಮಾಡಿದ್ದೀನಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ಇಲ್ಲಿ ಕೊಡೋದು ಬೋಧೆ 5 ಅಧ್ಯಾಯಗಳಲ್ಲಿ, 5 ವಿಭಾಗಗಳಲ್ಲಿ ನಮಗೆ ಬೋಧೆ ಕೊಟ್ಟಿದ್ದಾರೆ. ಮೊದಲನೇದು ಇಂಟ್ರೊಡಕ್ಟರಿ ಚಾಪ್ಟರ್, ಪ್ರವೇಶಿಕೆ ಅಂತ. ಎರಡನೆಯದು ವಿವೇಕ, ಮೂರನೆಯದು ವೈರಾಗ್ಯ, ನಾಲ್ಕನೆಯದು ಸದಾಚಾರ ಮತ್ತು 5ನೇದು ಪ್ರೇಮ ಅಂತ. ಈ ವ್ಯಾಖ್ಯಾನ ಗ್ರಂಥದಲ್ಲಿ ಈ 5ಕ್ಕೂ ಸುಮಾರು 29 ಅಧ್ಯಾಯಗಳನ್ನು ಮಾಡಿದ್ದಾರೆ. ಇಂಟ್ರೊಡಕ್ಟರಿನಲ್ಲಿ 7 ಅಧ್ಯಾಯಗಳನ್ನು ಮಾಡಿದ್ದಾರೆ. 7 ಅಧ್ಯಾಯಗಳೇ ನಾವು ಇಷ್ಟೊತ್ತಿಗಾಗಲೇ 5 ಅಧ್ಯಾಯಗಳನ್ನು ಮುಗಿಸಿದ್ದೀವಿ. ಇವಾಗ ಮುಗಿಸಿರೋ ಅಧ್ಯಾಯಗಳು ಯಾವಂದರೆ ಆಧ್ಯಾತ್ಮಿಕ ಪಥ ಹಾಗೂ ಪ್ರಾಪಂಚಿಕ ಆಸಕ್ತಿಗಳು, ದೀಕ್ಷೆ ಹಾಗೂ ಅದನ್ನು ಸಮೀಪಿಸುವುದು, ಈ ಗ್ರಂಥವು ಹೇಗೆ ಬರೆಯಲ್ಪಟ್ಟಿತು, ಪ್ರಾರಂಭಿಕ ಪ್ರಾರ್ಥನೆ ಮತ್ತು ಶಿಷ್ಯನ ಉತ್ಸಾಹ. ಈ 5 ಅಧ್ಯಾಯಗಳನ್ನು ಈಗಾಗಲೇ ನಾವು ಇಲ್ಲೇ ಈ ವೇದಿಕೆಯಲ್ಲೇ ತಿಳ್ಕೊಂಡಿದ್ದೀವಿ. ಇಂದು ನಾವು 6ನೇ ಅಧ್ಯಾಯವಾದ 4 ಪ್ರಾರಂಭಿಕ ಯೋಗ ಮಾರ್ಗಗಳು ಮತ್ತು 7ನೇದು 4 ಅರ್ಹತೆಗಳು, ಈ 2 ಬಗ್ಗೆ ಸ್ವಲ್ಪ ಇರೋ ಸಮಯದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಪ್ರಯತ್ನ ಮಾಡೋಣ. ಇದೊಂದು ವಿಶೇಷ ಸೂಚನೆ ಏನೆಂದರೆ, ನಾವು ಇಲ್ಲಿ ಕ್ಲಾಸನ್ನು 10:55ಕ್ಕೆ ಮುಗಿಸಬೇಕಾಗಿದೆ. 11 ಗಂಟೆಗೆ ಅಲ್ಲಿ ಇನ್ನೊಂದು ಕ್ಲಾಸ್ ನಡೆಯುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಅದರಿಂದ ನಾವು 10:55ಕ್ಕೆ ಇಲ್ಲಿ ಕ್ಲಾಸ್ ಮುಗಿಸ್ಕೊಂಡು ನಾವೆಲ್ಲರೂ ಅಲ್ಲಿ 11 ಗಂಟೆಗೆ ಕ್ಲಾಸ್ಗೆ ಹೋಗಬೇಕು. 11ರಿಂದ 12 ಆದಮೇಲೆ 12ರಿಂದ ಮತ್ತೆ ಇನ್ನೊಂದು ಕ್ಲಾಸ್, ಶ್ರೀಧರ್ ಸಾರದ್ದು ಇನ್ನೊಂದು ಕ್ಲಾಸ್ ಇರುತ್ತೆ 12ರಿಂದ. ಅದಕ್ಕೆ ಯಾವುದಕ್ಕೂ ತೊಂದರೆ ಆಗಿದೆ, ನಾವು ಕರೆಕ್ಟಾಗಿ 10:55ಕ್ಕೆ ಇಲ್ಲಿ ಕ್ಲಾಸ್ ಕ್ಲೋಸ್ ಮಾಡೋಣ. ಸೊ ಇವಾಗ ನಾವು ಈಗಲೇ ಹೇಳ್ದಂಗೆ ಇವಾಗ ನಾವು ನೋಡಬೇಕಾಗಿರೋದು 4 ಪ್ರಾರಂಭಿಕ ಯೋಗ ಮಾರ್ಗಗಳು ಮತ್ತು ಸದ್ಯಕ್ಕೆ ತಗೊಂಬೋಣ ಪ್ರಾರಂಭಿಕ ಯೋಗ ಮಾರ್ಗಗಳು ಅಂತ. ನಾವು ಯೋಗ ಮಾರ್ಗಗಳು ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಾಗುತ್ತೆ, ಇದು ಸ್ವಲ್ಪ ಉನ್ನತವಾದ ವ್ಯವಹಾರ ಅಂತ ಗೊತ್ತಾಗುತ್ತೆ. ಯೋಗ ಅಂದ ತಕ್ಷಣ ಮಾರ್ಗ, ಯೋಗ ಸ್ವಲ್ಪ ಉನ್ನತವಾದ ವ್ಯವಹಾರ ಅಂತ ಗೊತ್ತಾಗುತ್ತೆ. ನಿಜವಾಗಲೂ ಅದು ಉನ್ನತವಾದ ವ್ಯವಹಾರವೇ. ಯಾಕಂದರೆ ಒಬ್ಬ ವಿದ್ಯಾರ್ಥಿಯು ಇಲ್ಲ ಒಬ್ಬ ಶಿಷ್ಯನು ಈ ಯೋಗ ಮಾರ್ಗಕ್ಕೆ ಬರಬೇಕಾದರೆ ಅನೇಕ ಹಂತಗಳನ್ನು ದಾಟಿ ಬರ್ತಾನೆ. ಅವನು ಮೊದಲು ಗುರುಗಳನ್ನು ಹುಡುಕಬೇಕಾಗುತ್ತೆ, ಇಲ್ಲ ಗುರುಗಳನ್ನು ಲೊಕೇಟ್ ಮಾಡಬೇಕಾಗುತ್ತೆ. ನನ್ನ ಗುರುಗಳು ಯಾರು ನನಗೆ ಅಂತ. ಆ ಗುರುಗಳು ಯಾರು ಅಂತ ಲೊಕೇಟ್ ಮಾಡಬೇಕಾದ್ರೆ, ಹುಡುಕೋಬೇಕಾದ್ರೆ ಅವನು ಅದಕ್ಕೆ ತಯಾರಿ ಆಗಿರಬೇಕು. ಆ ಗುರುಗಳನ್ನ ಗ್ರಹಿಸುವಂಥ ತಯಾರಿ ಅವನಿಗೆ ಆಗಿರಬೇಕು. ಇದೆಲ್ಲ ಆದಮೇಲೆ ಗುರುಗಳು ಸಿಗ್ತಾರೆ. ಗುರುಗಳು ಸಿಕ್ಕಿದ ಮೇಲೆ ಅವನು ಆ ಗುರುಗಳ ಹತ್ರ ನಾನು ಏನಾದರೂ ಮಾಡಿ ಸೇರಿಕೊಂಡು ನಾನು ವಿದ್ಯೆಯನ್ನು ಕಲಿಬೇಕು, ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಬೇಕು ಅನ್ನೋ ಒಂದು ಉತ್ಸಾಹ ಹುಟ್ಟುತ್ತೆ. ಆ ಹಂತದಲ್ಲಿ ಈ ಯೋಗ ಮಾರ್ಗ ಕೆಲಸಕ್ಕೆ ಬರುತ್ತೆ. ಅದನ್ನೇ ನಾವು ಇಲ್ಲಿ ಉಮೇದುವಾರಿಕೆ ಹಂತ ಅಂತ ಕರಿತೀವಿ. ಉಮೇದುವಾರಿಕೆ ಹಂತದಲ್ಲಿ ಏನಾಗುತ್ತಂದರೆ ಅದು ಇನ್ನೊಂದು, ಅದಕ್ಕೆ ಪರೀಕ್ಷಾರ್ಥ ಶಿಷ್ಯತ್ವ ಅಂತ ಕೂಡ ಕರೀತಾರೆ. ಯಾಕಂದರೆ ಉಮೇದುವಾರಿಕಾ ಹಂತದಲ್ಲಿ ಏನಾಗುತ್ತಂದರೆ ಶಿಷ್ಯನು ಅವನಿಗೆ ಯೋಗ್ಯತೆ ಇದೆ ಅಂತ ಅವನು ತಿಳ್ಕೊಂಡು ನಾನು ಗುರುಗಳು ಹುಡುಕಿ ಇಂಥ ಯಾರಾದರೂ ಗುರುಗಳ ಹತ್ರ ಹೋಗಬೇಕು ಅಂತ ಅವನು ತಯಾರಾಗ್ತಾ ಇರ್ತಾನೆ. ಗುರುಗಳು ಅವನಿಗೆ ಸಂಪರ್ಕದಲ್ಲಿ ಇರಲ್ಲ, ಎಕ್ಸ್ಟರ್ನಲ್ ಇರ್ಬೋದು, ಅವನಿಗೆ ಡೈರೆಕ್ಟ್ ಸಂಪರ್ಕದಲ್ಲಿ ಇರಲ್ಲ. ಆ ಹಂತದಲ್ಲಿ ಅವನಿಗೆ ಟ್ರೈನಪ್ ಮಾಡಬೇಕು. ಆ ಉಮೇದುವಾರಿಕೆ ಶಿಷ್ಯನಿಗೆ ಟ್ರೈನಪ್ ಮಾಡಿ ಅವನು ಸ್ವೀಕೃತ ಶಿಷ್ಯನನ್ನಾಗಿ ಮಾಡೋ ಕೆಲಸ ಆಗಬೇಕು ಈ ಹಂತದಲ್ಲಿ. ಅದಕ್ಕೆ ಈ ಉಮೇದುವಾರಿಕೆ ಹಂತದಲ್ಲಿ ಏನು ಮಾಡ್ತಾರಂದರೆ, ಗುರುಗಳಿಗೆ ಗೊತ್ತಿರುತ್ತೆ ಇಲ್ಲೊಂದು ಆತ್ಮ ಬೆಳೀತಾ ಇದೆ, ಇದಕ್ಕೆ ಸರಿಯಾದ ಟ್ರೈನಿಂಗ್ ಕೊಡಬೇಕು ಅನ್ನೋದು ಗುರುಗಳಿಗೆ ಗೊತ್ತಾಗುತ್ತೆ. ಆ ಗುರುಗಳು ಅವರ ಹತ್ರ ಇರುವ ಹಿರಿಯ
ಇರೋ ಶಿಷ್ಯರು ಯಾರು ಇರ್ತಾರೋ ಸ್ವಲ್ಪ ಮುಂದುವರೆದ ಶಿಷ್ಯರು ಅಂಥವರ ಮೂಲಕವಾಗಿ ಈ ಶಿಷ್ಯನ ತಯಾರು ಮಾಡೋಕ್ಕೆ ಏರ್ಪಾಡು ಮಾಡ್ತಾರೆ. ಯಾರು ಇವಾಗ ಆಸಕ್ತಿ ಹೊಂದುತ್ತಾ ಇದ್ದಾನೋ ಆ ಶಿಷ್ಯನ ತಯಾರು ಮಾಡೋಕ್ಕೆ ಈ ಉನ್ನತ ಮಟ್ಟದ ಸ್ವಲ್ಪ ಹಿರಿಯ ಶಿಷ್ಯರನ್ನು ನೇಮಿಸಿ ಅವನ ಯೋಗಕ್ಷೇಮ ನೋಡಿಕೊಂಡು ಅವನನ್ನು ದಾರಿಗೆ ತರೋ ಥರ ಮಾಡ್ತಾರೆ. ಆ ಹಂತದೇ ಇದು ಯೋಗ ಇದು ಎಂಥದ್ದು ಉಮೇದುವಾರಿಕೆ ಮಾರ್ಗ. ನಾವು ಇದೆಲ್ಲ ನೋಡಿದ್ದೀವಿ. ನಮ್ಮ ಜೆ ಕೆ ಅವರ ಜೀವನದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಜಿ ಕೆ ಅವರು ಬೆಳೆದ ಆತ್ಮ ಅಂತ ಗೊತ್ತಾಗುತ್ತೆ ಯಾರಿಗೆ? ಯೋಗಿ ಲಡ್ಬಿಟರ್ಗೆ. ಅವರು ಗುರುತಿಸ್ತಾರೆ. ಗುರುತಿಸೋಷ್ಟರಿಗೆ ಅವರಿಗೆ KH ಗುರುಗಳಿಂದ ಅವರಿಗೆ ಸಂದೇಶ ಬರುತ್ತೆ. ಆ ಆತ್ಮ ಬೆಳೀತಾ ಇದೆ. ಅದನ್ನು ಮೈತ್ರೇಯಿ ಗುರುಗಳಿಗೆ, ಮೈತ್ರೇಯಿ ಮಹರ್ಷಿಗಳಿಗೆ ಉಪಕರಣವನ್ನಾಗಿ ತಯಾರಿಸೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾರೆ. ಮೈತ್ರೇಯಿ ಮಹರ್ಷಿಗಳಿಗೆ ಉಪಕರಣವಾಗಿ ತಯಾರು ಮಾಡಬೇಕು ನೀನು, ಆ ಥರ ನೀನು ಅದಕ್ಕೆ ನೋಡ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಅವರು ಸಂಪೂರ್ಣವಾಗಿ ಅವರ ಒಂದು ಯೋಗಕ್ಷೇಮವನ್ನು ನೋಡಿಕೊಂಡು ಅವರು ನಮ್ಮ KH ಗುರುಗಳ ಹತ್ರ ಕರ್ಕೊಂಡೋಗಿ ಅವರಿಗೆ ಈ ಪುಸ್ತಕದಲ್ಲಿ ಬರೋ ಬೋಧೆಗಳನ್ನೆಲ್ಲ ಕೊಡಿಸಿ ತಯಾರು ಮಾಡೋದು. ಇದು ಈ ಥರ ಇರುತ್ತೆ. ಉಮಾದಿವಾರಿಕೆ ಹಂತದಲ್ಲಿ ಈ ಥರ ನಡೆಯುತ್ತೆ. ಸೊ ಅದೇ ಕೆಲಸನೇ ಇಲ್ಲೂ ಮಾಡೋದು. ಅದನ್ನು ನಾವು ಯಾವ ಥರ ಮಾಡ್ತಾರೆ, ಯಾವ ಥರ ನಡೆಯುತ್ತೆ, ಅದೇ ಮೊದಲಿಂದಲೂ ಈ ಉಮಾದಿವಾರಿಕೆ ಹಂತದಲ್ಲಿ ಯಾವ ಥರ ಶಿಷ್ಯನಿಗೆ ಟ್ರೈನಿಂಗ್ ಸಿಗ್ತಾ ಇದೆ, ಯಾವ ಥರ ಅವನು ಆ ಯೋಗ ಮಾರ್ಗಕ್ಕೆ ಬರೋಕ್ಕೆ ಸಾಧ್ಯವಾಗ್ತಾ ಇದೆ, ಯಾವ್ಯಾವ ವಿಧಾನಗಳು ಬರ್ತಾ ಇದೆ ಅಂತೇಳಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ತಿಳ್ಕೊಂಬೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಪ್ರಮುಖವಾಗಿ 4 ಮಾರ್ಗಗಳಿದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಅಧ್ಯಾಯಕ್ಕೆ ಅವರು ಹೆಸರಿಟ್ಟಿದ್ದೇ 4 ಪ್ರಾರಂಭಿಕ ಯೋಗ ಮಾರ್ಗಗಳು ಅಂತ. 4 ಪ್ರಾರಂಭಿಕ ಯೋಗ ಮಾರ್ಗಗಳು ಹೆಸರಿಟ್ಟರು. 4 ಮಾರ್ಗಗಳಿದೆ ಇದಕ್ಕೆ. ಏನು ಉಮೇದುವಾರಿಕೆ ಮಾರ್ಗದಲ್ಲಿ ಗುರುವಿನ ಹತ್ತಿರ ಸೇರೋಕ್ಕೆ ತಯಾರಾಗೋಕ್ಕೆ 4 ಮಾರ್ಗಗಳಿವೆ. ಗುರುವಿನ ಹತ್ತಿರ ಇದ್ದರೂ ಕೂಡ ಗುರು ಅವ್ರಿಗೆ ಡೈರೆಕ್ಟ್ ಸಂಪರ್ಕ ಇರಲ್ಲ, ಆ ಥರ ಮಾರ್ಗ ಅದು. 4 ಮಾರ್ಗಗಳಿದೆ ಅಂತ ಹೇಳ್ತಾರೆ. ಆ 4 ಮಾರ್ಗಗಳು ಯಾವ ಅಂದರೆ ಚೋದಕ ಪ್ರಕ್ರಿಯೆ, ಅಂದರೆ ಶಿಷ್ಯರು ಯಾವಾಗಲೂ ಗುರುವಿನ ಸನ್ನಿಧಿಯಲ್ಲಿಯೇ ಇರುವುದು. ಗುರು ಸನ್ನಿಧಿಯಲ್ಲೇ ಇದ್ದು ಅವನಿಗೆ ಟ್ರೈನ್ ಅಪ್ ಮಾಡ್ತಾರೆ ಆ ಶಿಷ್ಯನಿಗೆ. 2ನೇದು ಸ್ವಾಧ್ಯಾಯ, 3ನೇದು ಆತ್ಮ ವಿಮರ್ಶೆ, 4ನೇದು ಸದ್ಗುಣಗಳ ಅನುಷ್ಠಾನ. ಈ 4 ಮಾರ್ಗಗಳಿಂದ ನಾವು ಈ ಉಮೇದುವಾರಿಕೆ ಮಾರ್ಗದಲ್ಲಿ ಮುಂದುವರೆದು ನಾವು ಗುರುವನ್ನು ತಲುಪಬಹುದು ಅಂಥೇಳಿ ಈ ಗ್ರಂಥದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಇವಾಗ ಈ 4ನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಬೋಕ್ಕೆ ಪ್ರಯತ್ನ ಮಾಡೋಣ. ಶಿಷ್ಯರು ಯಾವಾಗಲೂ ಗುರುಗಳ ಸನ್ನಿಧಿಯಲ್ಲೇ ಇರ್ತಾರೆ ಅಂತ ತಿಳ್ಕೊಂಡ್ವಿ. ಅದರಲ್ಲಿ 2 ರೀತಿ ಗುರುಗಳಿರ್ತಾರೆ. ಒಬ್ಬರು ಪರಿವ್ರಾಜಕರು. ಅವರು ಏನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುತ್ತುತ್ತಾ ಇರ್ತಾರೆ, ಒಂದು ಕಡೆ ನಿಲ್ಲಲ್ಲ. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುತ್ತಿ ಬೋಧೆಗಳನ್ನು ಮಾಡ್ತಾಯಿರ್ತಾರೆ. ಆವಾಗ ಏನು ಮಾಡ್ತಾರೆ, ಅವರ ಹತ್ತಿರ ಶಿಷ್ಯರು ಕೂಡ ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಬೋಧೆಗಳು ಮಾಡಿಸ್ತಾ ಇರ್ತಾರೆ. ಅವರು ಏನು ಬೋಧೆ ಮಾಡ್ತಾರೆ ಅದನ್ನು ಇವರು ಕೇಳ್ತಾ ಇರ್ತಾರೆ, ತಯಾರಾಗ್ತಾ ಇರ್ತಾರೆ. ಅದೊಂದು ಗ್ರೂಪು. ಇನ್ನೊಂದು ಕುಟೀಚಕ ಅಂದರೆ ಅವರು ಎಲ್ಲಿಯೂ ಹೋಗಲ್ಲ, ಒಂದೇ ಕಡೆ ಒಂದು ಆಶ್ರಮ ಕಟ್ಕೊಂಡು ಅಲ್ಲಿ ಶಿಷ್ಯರನ್ನು ಇಟ್ಕೊಂಡು ಅಲ್ಲಿ ಅವರಿಗೆ ಟ್ರೈನ್ ಅಪ್ ಮಾಡ್ತಾ ಇರ್ತಾರೆ. ಅದು ಎಷ್ಟೇ ವರ್ಷಗಳಾಗ್ಬೋದು ಟ್ರೈನ್ ಅಪ್ ಮಾಡ್ತಾರೆ. ಅವರು ತಯಾರಾಗೋರು ಟ್ರೈನಿಂಗ್ ಕೊಡ್ತಾನೆ ಇರ್ತಾರೆ. ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಾಳ ಹಿಂದಿನಿಂದ ಭಾಳ ಪ್ರಸಿದ್ಧವಾಗಿರುವ ಪದ್ಧತಿನೇ ಇದು. ಈ 2 ಪದ್ಧತಿಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಇದೆ. ತಂದೆ ತಾಯಿಯಾದವರು ಇವ್ರನ್ನ ಯೋಗ ಮಾರ್ಗದಲ್ಲಿ ಕಳಿಸಬೇಕು, ಇವರು ಆಧ್ಯಾತ್ಮಿಕ ಜೀವಿಯಾಗಿ ಮಾಡಬೇಕು ಅಂದ ತಕ್ಷಣ ಅವನಿಗೆ 4-5 ವರ್ಷ ಆಗುವಷ್ಟೊತ್ತಿಗೆ ಅವನ್ನ ಇದಕ್ಕೆ ಕಳಿಸಿಬಿಡ್ತಾಯಿದ್ರು. ಅದಕ್ಕೆ ಗುರುಗಳ ಆಶ್ರಮಕ್ಕೆ ಕಳಿಸಿ ಈ ಥರ ಟ್ರೈನ್ ಅಪ್ ಮಾಡ್ತಾಯಿದ್ರು. ಇದು ಬಹಳ ಪ್ರಸಿದ್ಧವಾದ ವ್ಯವಸ್ಥೆ ಇತ್ತು ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ. ಇದು ಅತ್ಯಂತ ವೈಜ್ಞಾನಿಕವಾಗಿ ಕೂಡ ಇದೆ. ಯಾಕಂದರೆ ಈ ಶಿಷ್ಯ ಇವನಿಗೆ ಇನ್ನೂ ಏನು ಬುದ್ಧಿ ಅಷ್ಟು ಬೆಳೆದಿಲ್ಲ, ಆಸಕ್ತಿ ಇದೆ, ತಿಳಿಬೇಕು ಅಂತಿದೆ, ಅವನಿಗಿನ್ನೂ ಬೆಳೆದಿಲ್ಲ. ಗುರುಗಳು ಅದು ಮಹಾನ್ ಪರ್ವತ ಇದ್ದಂಗೆ ಎಲ್ಲ ತಿಳಿದಿರ್ತಾರೆ. ಅಲ್ಲಿ ಅವರ ಹತ್ರ ಇನ್ನೂ ಪ್ರೌಢ ಶಿಷ್ಯರು ಸುಮಾರು ಜನ ಇರ್ತಾರೆ. ಆ ಪ್ರೌಢ ಶಿಷ್ಯರ ಮಧ್ಯೆ ಇವನ್ನ ಹಾಕಿ ಅವರ ಒಂದು ದೂರದೃಷ್ಟಿಯ ಒಂದು ಕೋಣದಲ್ಲಿ ಇವನ್ನ ನೋಡ್ತಾ ಅವನು ಬೆಳೆಸ್ತಾರೆ. ಇವನಲ್ಲಿ ಏನೇನು ಒಳ್ಳೆಯವಿದೆ ಅದನ್ನು ಪ್ರೋತ್ಸಾಹಿಸೋದು, ಏನೇನು ಕೆಟ್ಟದಿದೆ ಅವೆಲ್ಲನ್ನು ಕಳಿಸೋಂಗೆ ಮಾಡೋದು, ಅವೆಲ್ಲ ಟ್ರೈನ್ ಮಾಡಿ ಅವನು ತಯಾರು ಮಾಡ್ತಾಯಿದ್ದರು. ಇದು ಒಂದು ಕ್ರಮ. ಈ ಕ್ರಮದಲ್ಲಿ ಸಹ ಯೋಗ ಮಾರ್ಗಕ್ಕೆ ಬರಲು ಆವಾಗ ಟ್ರೈನಿಂಗ್ ಆಗ್ತಾಯಿತ್ತು. ಇವಾಗ ಎಲ್ಲಾದರೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಹಿಮಾಲಯಸ್ ಎಲ್ಲಾದರೂ ಇದೆಯೋ ಇಲ್ಲ ಇಲ್ವೋ ಅದು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಸೊ ಇದೊಂದು ಮಾರ್ಗ. 2ನೆಯ ಮಾರ್ಗ ಸ್ವಾಧ್ಯಾಯ ಅಂದರೆ ನಾವು
ಒಳ್ಳೆಯ ವಿಷಯಗಳನ್ನು ಕೇಳುವುದು ಮತ್ತು ಒಳ್ಳೆಯ ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ಅದನ್ನು ಸ್ವಾಧ್ಯಾಯ ಅಂತ ಹೇಳ್ತೀವಿ. ಬೋಧೆಗಳನ್ನು ಕೇಳುವುದು ಅಥವಾ ಓದಿ ತಿಳಿಯುವುದು. ನಾವು TS ಅಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಆಲ್ಮೋಸ್ಟ್ ಇದೇ ಕೆಲಸ ಮಾಡ್ತಾಯಿದ್ದೀವಿ ಅನಿಸುತ್ತೆ. ಇಲ್ಲಿ ಬೋಧೆನೂ ಮಾಡ್ತೀವಿ ಮತ್ತು ಒಳ್ಳೆಯ ಗ್ರಂಥಗಳು ಇದೆ, ಓದ್ರಿ ಅಂತ ಗ್ರಂಥಗಳು ಕೊಡ್ತೀವಿ, ಗ್ರಂಥಗಳು ತಗೊಂಡು ಓದ್ತೀವಿ. ನಾವು ಇವಾಗ ಏನು TS ಅಲ್ಲಿ ಮಾಡಿದ್ರೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಮಾಡ್ತಾಯಿದ್ದೀವಿ, ಇದನ್ನೇ ಸ್ವಾಧ್ಯಾಯ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬೋದು ಅನಿಸುತ್ತೆ. ಇಲ್ಲಿ ಅದೇ ಮಾಡ್ತಾಯಿದ್ದೀವಿ. ಇಲ್ಲಿ ಏನಾಗ್ತಂದರೆ ನಮಗೆ ಇಲ್ಲಿ ಸುಮಾರು ಜನಕ್ಕೆ ಅನುಭವ ಆಗಿರ್ಬೋದು, ಎಸ್ಪೆಷಲಿ ನಮ್ಮ ಸೀದಾ ಸರ್ ಅಂತ ಅವರಿಗೆ ಚೆನ್ನಾಗೇ ಅನುಭವ ಆಗಿರುತ್ತೆ. ಒಳ್ಳೆಯ ಗ್ರಂಥಗಳನ್ನು ಓದ್ತಾ ಏನಾಗುತ್ತಂದರೆ ಆ ಗ್ರಂಥಗಳಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿ ನಮಗೆ ತಿಳುವಳಿಕೆ ಬರೋಕ್ಕೆ ಸಾಧ್ಯವಾಗುತ್ತೆ. ದೃಷ್ಟಿಯಿಂದ ಇದರಿಂದ ನಮಗೆ ಆ ಒಂದು ಪ್ರಜ್ಞೆಗೆ ನಮಗೆ ತಿಳ್ಕೋಕ್ಕೆ ಸಾಧ್ಯವಾಗುತ್ತೆ. ಈ ಪುಸ್ತಕದಲ್ಲಿ ಇರೋದೇ ಇಲ್ಲ, ಇನ್ನು ಏನೇನೋ ನಮಗೆ ಸ್ಫುರಣೆಗೆ ಬರುತ್ತೆ. ಯಾಕಂದರೆ ಮಹಾತ್ಮರು ಆ ವ್ಯವಸ್ಥೆ ಮಾಡ್ತಾರೆ, ಅಷ್ಟು ಶಕ್ತಿ. ಅದಕ್ಕೆ ಅದು ಸ್ವಾಧ್ಯಾಯದಿಂದ ನಾವು ಯೋಗ ಮಾರ್ಗಕ್ಕೆ ಹೋಗೋಕ್ಕೆ ಸಾಧ್ಯವಾಗೋದು ಅಂತ ಹೇಳೋದು. ಇದನ್ನು ನಮ್ಮ ಇವರು ಯಾರು AP ಸೆನೆಟ್ರು ಬರೆದ ಗ್ರಂಥವನ್ನು ಸೋದರ ಲೆಟ್ಬಿಟರ್ ಅವರು ಓದಿದಾಗ ಅವ್ರಿಗೆ ಅದೇ ಆಗುತ್ತೆ. ಅವರೇ ಬರ್ಕೊತಾರೆ ಗ್ರಂಥದಲ್ಲಿ. ನಾನು AP ಸೆನೆಟರ್ ಬರೆದ ದಿ ಅಕಲ್ಟ್ ವರ್ಲ್ಡ್ ಎಂಬ ಪುಸ್ತಕವನ್ನು ಓದಿದೆ. ಅಲ್ಲಿವರೆಗೂ ಅವರು ಮಹಾತ್ಮರ ಇರುವಿಕೆ ಬಗ್ಗೆ ಅವ್ರಿಗೆ ನಂಬಿಕೆಯೂ ಇಲ್ಲ, ಅದ್ರ ಬಗ್ಗೆ ಅಷ್ಟು ಶ್ರದ್ಧೆನೂ ಇರಲಿಲ್ಲ. ನಂಬಿಕೆ ಮಹಾತ್ಮರಿದ್ದಾರೆ ಇಲ್ವಂತ ಏನು ಶ್ರದ್ಧೆ ಇರಲಿಲ್ಲ. ಆ ಪುಸ್ತಕ ಹೋದ್ಮೇಲೆ AP ಸೆನೆಟರ್ ಅದರಲ್ಲಿ ಬರೆದಿರೋ ಪುಸ್ತಕ ಹೋದ್ಮೇಲೆ ಅವ್ರಿಗೆ ಅನಿಸುತ್ತೆ ಮಹಾತ್ಮರಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ನಾನು ಇವತ್ತಿನಿಂದಲೇ ಮಹಾತ್ಮನ ಹುಡುಕಬೇಕು, ಮಹಾತ್ಮರು ಹೆಂಗಿದ್ದಾರೋ ಎಲ್ಲಿದ್ದಾರೋ ಏನು ಅಂತ ಹುಡುಕಬೇಕು ಅಂತ ದೃಢ ನಿಶ್ಚಯ ಮಾಡಿಕೊಂಡು ಅವರು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅವರು ನಮಗೆಲ್ಲರಿಗೂ ಗೊತ್ತಿದೆ, ಮಹಾನ್ ಜ್ಞಾನಿಗಳೇ ಆಗ್ತಾರೆ. ಅವರು ಎಲ್ಲ ದೀಕ್ಷೆಗಳನ್ನು ಪಡೆದು ಉನ್ನತ ಮಟ್ಟಕ್ಕೆ ಅವರು ಹೋಗ್ತಾರೆ ಅಂತ ನಾವು ತಿಳ್ಕೊತೀವಿ. ಅವರೇ ಬರ್ಕೊತಾರೆ, ನನಗೂ ಅದು ಆಗಿದೆ. ಸ್ವಾಧ್ಯಾಯ ಅಂದರೆ ಈ ರೀತಿ ಆಗುತ್ತೆ. ನಾವು ಓದ್ತಾ ನಮಗೆ ಅದರಲ್ಲಿ ಯಾವುದೋ ಒಂದು ನಮಗೆ ಅಂಶ ಸಿಗುತ್ತೆ, ಅದನ್ನು ನಾವು ಮುಂದುವರಿಯೋಕ್ಕೆ ಸಾಧ್ಯವಾಗುತ್ತೆ ಅಂತ ಅವರೇ ಹೇಳ್ತಾರೆ. ಇದು ನಮಗೂ ಸುಮಾರು ಜನಕ್ಕೆ ಅದು ಅನುಭವ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವರಿಗೆ ಇವಾಗ ಎಕ್ಸಾಂಪಲ್ ನಾವು ಥಿಯೋಸಾಫಿಕಲ್ ಸೊಸೈಟಿಗೆ ಬರ್ತಾಯಿದ್ವಿ, ನಮ್ಮಲ್ಲಿ ಒಳ್ಳೆಯ ಗ್ರಂಥಗಳಿದೆಯಪ್ಪ ಓದಿ ಅಂತ ಯಾರೋ ನಮ್ಮ ಸ್ನೇಹಿತರು ಕೊಟ್ಟರೆ ಅವ್ರು ಓದಿ ಒಂದೆರಡು ದಿನ ಇಟ್ಕೊಂಡು ಓದ್ತಾರೆ ಇಲ್ಲೋ ಗೊತ್ತಿಲ್ಲ, ಓದಿ ಅದು ಬಹಳ ಚೆನ್ನಾಗಿದೆ ಅಂತೇಳಿ ವಾಪಸ್ ಕೊಟ್ಬಿಡ್ತಾರೆ. ಅವ್ರಿಗೇನು ತಿಳಿದ್ರೆ ಅವ್ರು ಚೆನ್ನಾಗಿದೆ ಅಂತ ಗೊತ್ತಾದ್ರೆ ವಾಪಸ್ಸೇ ಕೊಡೋಲ್ಲ. ಅವರು ಇದು ಇಟ್ಕೊಂಬೇಡ ಅನಿಸ್ಬಿಡುತ್ತೆ, ವಾಪಸ್ ಕೊಡೋಕ್ಕೆ ಮನಸ್ಸು ಬರೋಲ್ಲ. ಏನೋ ಮಾಡಿ ಅವ್ರಿಗೆ ಅದು ಇದು ಹೇಳ್ಬಿಟ್ಟು ಸಾವಿರ ಬಿಟ್ಟು ಪುಸ್ತಕ ನನ್ನ ಹತ್ರ ಇರಲಿ ಅಂದ್ಕೊತಾರೆ. ಸೊ ಹಂಗೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ತಪ್ಪಲ್ಲ, ಅವ್ರ ಸಂಸ್ಕಾರ ಏನೋ ಅಲ್ಲಿಗೆ ಬಂದಿಲ್ಲ. ಅವರು ಥಿಯಾಸಫಿ ಸಂಸ್ಕಾರವನ್ನು ವಿಷಯಗಳನ್ನ ಅರ್ಥ ಮಾಡ್ಕೊಂಬಂಥ ಸ್ಥಿತಿಗೆ ಅವ್ರಿಗೆ ಸಂಸ್ಕಾರ ಬಂದಿಲ್ಲ, ಅವರ ಜೀವ ಉನ್ನತ ಸ್ಥಿತಿಗೆ ಬಂದಿಲ್ಲ. ಆ ಥರ ಇರುತ್ತೆ. ಅವ್ರಿಗೂ ಅವ್ರಿಗೆ ಬೇಕಾಗಿದ್ದು ಕೊಡಬೇಕಾಗುತ್ತೆ. ಅಷ್ಟು ಥಿಯಾಸಫಿನೇ ಕೊಡ್ತೀವಿ ಅಂದರೆ ಆಗಲ್ಲ. ಅವ್ರಿಗೆ ಬೇಕಾಗಿರೋದು ಕೊಟ್ಟು ಅವ್ರನ್ನ ನಾವು ಮೇಲಕ್ಕೆ ಎತ್ತಬೇಕಾಗುತ್ತೆ. ಇದು ಸ್ವಾಧ್ಯಾಯದಿಂದ ನಾವು ಕೇಳುವುದರಿಂದ ಮತ್ತು ಉನ್ನತ ಮಟ್ಟದ ಗ್ರಂಥಗಳನ್ನು ಓದೋದ್ರಿಂದ ನಮ್ಮಲ್ಲೇ ಸ್ವಲ್ಪ ಇಂಟ್ಯೂಷನ್ ಥರ ಆಗಿ ನಾವೇ ಸ್ವಲ್ಪ ಉನ್ನತ ಮಟ್ಟಕ್ಕೆ ಯೋಚನೆ ಮಾಡೋ ಸ್ಥಿತಿಗೆ ಬರ್ತೀವಿ. ಆ ಮೂಲಕವಾಗಿ ನಾವು ಗುರುಗಳನ್ನು ಎಲ್ಲ ಯೋಗ ಮಾರ್ಗದ ಕಡೆ ನಾವು ಹೋಗೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೆಯದು ಆತ್ಮವಿಮರ್ಶೆ. ಆತ್ಮವಿಮರ್ಶೆಯಿಂದ ನಮಗೆ ಸ್ವಲ್ಪ ಕಠಿಣ ಅನ್ನಿಸ್ತಾ ಇದೆ. ಆಧ್ಯಾತ್ಮಿಕ ಚಿಂತೆ ಅಥವಾ ಆಧ್ಯಾತ್ಮಿಕ ವಿಮರ್ಶೆ. ಆಧ್ಯಾತ್ಮಿಕದ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತೇ ಇಲ್ಲ. ನಾವು ಇನ್ನು ಚಿಂತೆ ಮಾಡೋದೇನು ಬಂತು, ವಿಮರ್ಶೆ ಮಾಡೋದು ಏನು ಬಂತು. ಇದು ಕೆಲವು ಉನ್ನತ ಮಟ್ಟದ ಸ್ಥಿತಿಯಲ್ಲಿರೋ ಆತ್ಮಗಳಿಗೆ ಅನ್ವಯ ಆಗುತ್ತೆ ಅಂತಾರೆ. ರಮಣ ಮಹರ್ಷಿ ಅಂತವರು, ರಾಮಕೃಷ್ಣ ಪರಮಹಂಸರಂಥವರು, ಅಂಥವ್ರಿಗೆ ಇದು ಅಪ್ಲೈ ಆಗುತ್ತೆ. ಯಾಕಂದರೆ ನಾವು ರಮಣ ಮಹರ್ಷಿಗಳ ಎಕ್ಸಾಂಪಲ್ ತೊಗೊಂಡ್ಬಿಟ್ರೆ ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಅವರು 16 ವರ್ಷಕ್ಕೆ ಮನೆ ಬಿಟ್ಟು ಸ್ಕೂಲ್ಗೆ ಹೋಗ್ತಾನೋ, ಸ್ಕೂಲು ಬೇಡ ಏನು ಬೇಡ ಮನೆ ಬಿಟ್ಟು ಕೇಳಿದೆ ಅರುಣಾಚಲಕ್ಕೆ ಬಂದು ಮೆಡಿಟೇಷನ್ ಕೂತ್ಕೊತಾರೆ, ತಪಸ್ಸು ಕೂತ್ಕೊತಾರೆ. ಅವ್ರಿಗೆ ಆ ವಯಸ್ಸಿಗೆ ಜ್ಞಾನ ಬರುತ್ತೆ. ಆ ವಯಸ್ಸಿಗೆ ಅವ್ರು ಯಾವುದೇ ಬೇರೆ ಗ್ರಂಥಗಳು ಓದಿಲ್ಲ, ವೇದಗಳು ಓದಿಲ್ಲ, ಉಪನಿಷತ್ತುಗಳಿಲ್ಲ, ಯಾವ ಓದೂ ಮಾಡಿಲ್ಲ. ಅವರು ಸ್ವಯಂವಾಗಿ ಅವರು ಜ್ಞಾನೋದಯವಾಗುತ್ತೆ. ಅವರಿಗೆ ಒಂದೇ ಒಂದು ಪ್ರಶ್ನೆ ಉಳುತ್ತೆ, ನಾನು ಯಾರು ಅಂತ. ನಾನು ಯಾರು ಎಂಬ ಪ್ರಶ್ನೆಗೆ ಆನ್ಸರ್ ಹುಡುಕೊಂಡು ಹೋಗಿ ಅವರು ಎಲ್ಲ ವೇದಾಂತವನ್ನು ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಆ ವಿಮರ್ಶೆನಲ್ಲೇ, ಆ ಚರ್ಚೆನಲ್ಲಿ ಅವರೇ ಚರ್ಚೆ ಮಾಡಿಕೊಂಡು ಅವರೇ ಧ್ಯಾನ ಮಾಡಿಕೊಂಡು ಹುಡುಕಿ
ಆತ್ಮವಿಮರ್ಶೆ ಮಾಡಿಕೊಂಡು ಅವರು ಉನ್ನತ ಮಟ್ಟದ ಸಿದ್ಧ ಪುರುಷರಾಗ್ತಾರೆ. ಅವ್ರ ಹತ್ರ ಯಾರೇ ಬಂದರೂ ಅವ್ರಿಗೇನು ಅವರೇ ಭಾಷಣ ಮಾಡ್ತಾಯಿರಲಿಲ್ಲ, ಒಂದು ಚುಟುಕದಲ್ಲಿ ಅವರು ಆನ್ಸರ್ ಹೇಳ್ತಾ ಇದ್ರಂತೆ. ಒನ್ ಆರ್ ಟು ವರ್ಡ್ಸ್ ಎಲ್ಲ ಸೆಂಟೆನ್ಸಲ್ಲಿ ಅಷ್ಟೇ ಹೇಳಿ ಅವರಿಗೆ ಆನ್ಸರ್ ಸಿಗೋ ಥರ ಮಾಡ್ತಾಯಿದ್ರು. ಇನ್ನೂ ಕೆಲವರು ಹೇಳ್ತಾರೆ, ಎಷ್ಟೋ ಆನ್ಸರ್ಗಳು ಇನ್ನೂ ಫಾರಿನ್ ಟೀಚರೆಲ್ಲ ಇದ್ದಾರೆ, ಅವರಿಗೆ ಎಷ್ಟೋ ಜನರು ಬರ್ತಾಯಿದ್ರು ಅವ್ರ ಹತ್ರ ಬಂದು, ಏನೋ ನನಗೆ ಜಾಸ್ತಿ ಕ್ವಶನ್ಗಳಿದೆ ಅವ್ರ ಹತ್ರ, ನಾನೆಲ್ಲ ಕೇಳ್ಕೋಬೇಕು, ಆನ್ಸರ್ ತಗೋಬೇಕು ಅಂತ ಬಂದು ಅವ್ರ ಮುಂದೆ ಕೂತ್ಕೊಂಡು 1 ಗಂಟೆ ಕೂತ್ಕೊಂಡ್ರೆ ಸಾಕು. ಅವ್ರ ಮುಂದೆ ಅವ್ರ ಕ್ವಶನ್ಗಳಿಗೆಲ್ಲ ಆನ್ಸರ್ ಅವ್ರಿಗೆ ಹಂಗೆ ಸಿಗ್ತಿರ್ತಾರೆ. ಮತ್ತು ಅವರು ಕ್ವಶನ್ನೇ ಕೇಳ್ತಾ ಇರಲಿಲ್ಲಂತೆ, ಆನ್ಸರ್ ಸಿಕ್ಬಿಟ್ಟಿರುತ್ತೆ ಅವರಿಗೆ. ಅಂತಹ ಮಹಾಪುರುಷರು. ಇದು ಆತ್ಮವಿಮರ್ಶೆ. ಅದೇ ಥರ ರಾಮಕೃಷ್ಣ ಪರಮಹಂಸರು ಸಹ ಆ ಥರ ಮಹಾತ್ಮರು ಆ ಮಾರ್ಗದಲ್ಲೂ ಕೂಡ ಯೋಗ ಮಾರ್ಗಕ್ಕೆ ಹೋಗಲು ಸಾಧ್ಯವಿದೆ. ಯೋಗ ಮಾರ್ಗ ದಾಟಿನೂ ಹೋಗ್ಬೋದು, ದಾಟಿ ಅಂದಲ್ಲ ಯೋಗ ಮಾರ್ಗದಲ್ಲಿ ಹೋಗಲು ಸಾಧ್ಯವಿದೆ. ಯೋಗ ಮಾರ್ಗ ದಾಟಕ್ಕೆ ಅದು ಎಲ್ಲಿವರೆಗೂ ಇದೆಯೋ ನಮಗೆ ಗೊತ್ತಿಲ್ಲ, ಅದು ಅಂಚೆ ಗೊತ್ತಿಲ್ಲ. ಯೋಗ ಮಾರ್ಗದಲ್ಲಿ ಹೋಗಲು ಸಾಧ್ಯವಾಗುತ್ತೆ. ಇದು ಸ್ವಲ್ಪ ವಿರಳವಾಗಿ ಕಾಣ್ತಾ ಇದೆ ಈಗಿನ ಸಮಾಜದಲ್ಲಿ, ಸ್ವಲ್ಪ ವಿರಳ ಅಂತಲೇ ಹೇಳ್ಬೋದು. ಬಟ್ ಅದು ಒಂದು ಮಾರ್ಗವಿದೆ. ಇನ್ನು 4ನೆಯದು ಸದ್ಗುಣಗಳ ಅನುಷ್ಠಾನ. ಸದ್ಗುಣಗಳು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಯಾರು ಜ್ಞಾಪಕ ಬರ್ತಾರೆ? ನಮ್ಮ ಸದ್ಗುಣ ಅಂದ ತಕ್ಷಣ ಪತಂಜಲಿ ಮಹರ್ಷಿ. ಸದ್ಗುಣ ಅಂದ ತಕ್ಷಣ ಪತಂಜಲಿ ಮಹರ್ಷಿ ಜ್ಞಾಪಕ ಬಂದುಬಿಡ್ಬೇಕು ನಾವು ತಯಾರಿ. ಯಾಕಂದರೆ ಅವರು ಸದ್ಗುಣಗಳ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ ಸದ್ಗುಣಗಳ ಅನುಷ್ಠಾನದಿಂದ ಸಹ ನಾವು ಯೋಗ ಮಾರ್ಗದಲ್ಲಿ ಹೋಗಲು ಸಾಧ್ಯವಾಗುತ್ತೆ. ಉಮೇದು ಮಾರ್ಗ ಬಿಟ್ಟು ದಾಟಿ ನಾವು ಶಿಷ್ಯತ್ವದ ಮಾರ್ಗಕ್ಕೆ ಹೋಗ್ಬೋದು, ಯಾರಾದರೂ ಗುರುಗಳ ಹತ್ರ ಶಿಕ್ಷಣ ಆಗಬಹುದು ಅಂತ ಹೇಳ್ತಾರೆ. ಯಾವುದು ಈ ಸದ್ಗುಣಗಳ ಅನುಷ್ಠಾನದಿಂದ. ಸದ್ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಬೇಕಾದ್ರೆ ಪತಂಜಲಿ ಮಹರ್ಷಿಗಳು ಬಹಳ ಚೆನ್ನಾಗಿ ಹೇಳಿದ್ರೆ, ಅದು ಬಿಟ್ಟಿದ್ದು ಬೇರೆ ಏನು ತಿಳ್ಕೊಬೇಕಲ್ಲ, ಅದರಲ್ಲಿ ಎಲ್ಲನೂ ಬರುತ್ತೆ. ಅವರು ಹೇಳೋದು ಸದ್ಗುಣಗಳು ಷಟ್ ಸಂಪತ್ತಿ 6 ಗುಣಗಳು ಹೇಳ್ತಾರೆ. ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ ಮತ್ತು ಶ್ರದ್ಧಾ ಅಂತ. ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ ಮತ್ತು ಶ್ರದ್ಧಾ. ಶಮ ಅಂದರೆ ಮನಸ್ಸಿನ ಸ್ವಾಧೀನ. ನಾವು ಮನಸ್ಸಿನ ಸ್ವಾಧೀನ ಮಾಡ್ಕೋಬೇಕು. ಕಂಟ್ರೋಲ್ ಅಷ್ಟು ಮೈಂಡ್. ನಾವು ಈ ಮೈಂಡನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಶಮದಿಂದ ಗೊತ್ತಾಗುತ್ತೆ. ದಮ ಅಂದರೆ ಕ್ರಿಯಾ ಸ್ವಾಧೀನ. ಕಂಟ್ರೋಲ್ ಅಷ್ಟು ಆ್ಯಕ್ಷನ್. ನಾವು ಮಾಡೋ ಪ್ರತಿಯೊಂದು ಕ್ರಿಯೆ ಏನು ಪ್ರತಿಯೊಂದು ಯಾವ ಥರ ಕಂಟ್ರೋಲ್ ಮಾಡಬೇಕು, ಯಾವ ಥರ ನಮ್ಮ ಹಿಡಿತದಲ್ಲಿರಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಕರೆಕ್ಟ್ ತಿಳ್ಕೊಂಡು ಮಾಡಬೇಕು ಅನ್ನೋದು. ಉಪರತಿ ಟಾಲರೆನ್ಸ್, ತಾಳ್ಮೆ ಇರಬೇಕಾಗುತ್ತೆ. ತಿತೀಕ್ಷ ಅಂದರೆ ಹರ್ಷಚಿತ್ತ ಅಥವಾ ಉಲ್ಲಾಸ ಭಾವನೆ, ಚೀರ್ಫುಲ್ನೆಸ್. ಯಾವಾಗಲೂ ಉಲ್ಲಾಸದಿಂದ ಸಂತೋಷದಿಂದ ಇರಬೇಕು. ಅಯ್ಯೋ ಪ್ರಪಂಚ ಎಲ್ಲ ತಲೆ ಮೇಲೆ ಬಿದ್ದಂಗೆ ಇರಬಾರ್ದು, ಚೀರ್ಫುಲ್ನೆಸ್ ಆಗಿರಬೇಕು ಅಂತಾರೆ. ಸಮಾಧಾನ ಅಂದರೆ ಏಕಮುಖ ದೃಷ್ಟಿ, ಒಂದೇ ದೃಷ್ಟಿಕೋನ. ನಮ್ಮ ಧ್ಯೇಯ ಏನಿದೆ ಅದನ್ನು ಸಾಧಿಸಬೇಕನ್ನೋ ದೃಷ್ಟಿಕೋನ ಇರಬೇಕು. ಅದರ ಕಡೆಯೇ ನಾವು ಕಾನ್ಸ್ಟೆಂಟಾಗಿ ನಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದನ್ನೇ ಒನ್ ಪಾಯಿಂಟೆಡ್ನೆಸ್ ಅಂತಾರೆ. 6ನೆಯದು ಶ್ರದ್ಧಾ ಅಂದರೆ ನಂಬಿಕೆ, ಕಾನ್ಫಿಡೆನ್ಸ್. ನಮಗೆ ಅದೇ ಬಹಳ ಕೊರತೆ ಈಗಿನ ಸಮಾಜದಲ್ಲಿ. ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆಯೇ ಇಲ್ಲ. ಡಬಲ್ ಡಿಗ್ರಿಗಳು, ಮಾಸ್ಟರ್ ಡಿಗ್ರಿಗಳು, PhDಗಳು ಮಾಡಿರ್ತಾರೆ, ಸೂಸೈಡ್ ಮಾಡ್ಕೊಂಡಿರ್ತಾರೆ. ಯಾವುದೋ ಚಿಕ್ಕ ಇದಕ್ಕೆ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅವ್ರ ಮೇಲೆ ಅವ್ರ ನಂಬಿಕೆ ಇಲ್ಲ, ಅವರು ಓದ ಮೇಲೆ ಅವ್ರ ನಂಬಿಕೆ ಇಲ್ಲ. ಇನ್ನು ಹೆಂಗೆ? ಅದು ಬಹಳ ಕೊರತೆಯಾಗಿದೆ. ಆ ಸಮಾಧಾನ ಬೇಕಾಗುತ್ತೆ, ಆ ಅದು ಶ್ರದ್ಧಾ ಅಂತ ಹೇಳ್ತಾರೆ. ಹೀಗೆ ಈ 6 ಷಟ್ ಸಂಪತ್ತಿಗಳ ಮೂಲಕ ನಾವು ಸದ್ಗುಣಗಳ ಅನುಷ್ಠಾನ ಮಾಡಬೇಕು. ಈ ಸದ್ಗುಣಗಳ ಅನುಷ್ಠಾನ ಮಾಡೋದ್ರಿಂದ ನಾವು ಯೋಗ ಮಾರ್ಗಕ್ಕೆ ಯೋಗ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತೆ. ಶಿಷ್ಯತ್ವವನ್ನು ಪಡೆಯಲು, ಗುರುಗಳ ಹತ್ರ ಶಿಷ್ಯತ್ವವನ್ನು ಪಡೆಯಲು ನಾವು ತಯಾರಾಗ್ತೀವಿ ಅಂಥೇಳಿ ಈ ಅಧ್ಯಾಯದಲ್ಲಿ, ಈ ಅಧ್ಯಾಯ 4 ಪ್ರಾರಂಭಿಕ ಯೋಗ ಮಾರ್ಗಗಳು ಅಂತ ಹೇಳ್ತಾರೆ. 4 ಪ್ರಾರಂಭಿಕ ಯೋಗ ಮಾರ್ಗಗಳಲ್ಲಿ 1ನೆಯದು ಗುರುಗಳ ಹತ್ತಿರ ಇದ್ದುಕೊಂಡು ಅವರ ಸೇವೆ ಮಾಡಿಕೊಂಡು ಅವರ ಹತ್ರ ಕಲಿಯೋದು. ಅವರ ಆಶ್ರಮದಲ್ಲಾಗಲಿ ಅವರ ಜೊತೆಯಲ್ಲಿ ಇದ್ದುಕೊಂಡು ಕಲಿಯೋದು ಒಂದು. ಗುರುಗಳ ಬೋಧೆಗೆ ಹಲವಾರು ವರ್ಷಗಳು ನಡೆಯುತ್ತೆ ಒಂದು. 2ನೆಯದು ಸ್ವಾಧ್ಯಾಯ. ನಾವು
ಆಧ್ಯಾತ್ಮಿಕ ವಿದ್ಯೆಯನ್ನು ಕೇಳುವುದು ಇಲ್ಲ, ನಾವು ಓದುವುದರ ಮೂಲಕ ನಾವು ಅದನ್ನು ಪಡೆಯಬಹುದು. ಮೂರನೆಯದು ಆತ್ಮವಿಮರ್ಶೆ. ನಾಲ್ಕನೆಯದು ಸದ್ಗುಣಗಳ ಅನುಷ್ಠಾನ. ಈ ರೀತಿಯಾಗಿ ನಾವು ಯೋಗ ಮಾರ್ಗದಲ್ಲಿ ಮುಂದುವರಿಯಲು, ಯೋಗ ಮಾರ್ಗದ ಹಾದಿಯಲ್ಲಿ ಹೋಗಲು ನಮಗಿರುವ 4 ಹಾದಿಗಳು ಅಂತೇಳಿ ಈ ಗ್ರಂಥದಲ್ಲಿ ನಮಗೆ ವಿವರಣೆ ಕೊಟ್ಟು ಯೋಗಿ ಲೆಡ್ಬಿಟ್ಟರು ಮತ್ತು ಅನ್ನಿಬೇಸೆಂಟರ್ ಅವರು ನಮಗೆ ತಿಳಿಸಿದ್ದಾರೆ. ಇದು ಒಂದು ಅಧ್ಯಾಯ ಮುಗಿತಿಲ್ಲಿಗೆ. ಸಿಂಪಲ್ ಆಗಿದೆ ಈ ಅಧ್ಯಾಯ, ಸ್ವಲ್ಪ ಇದೆ. ಇವು ಏಳನೇ ಅಧ್ಯಾಯದಲ್ಲಿ ನಮಗೆ ಈ ಪುಸ್ತಕದ ಮೇನ್ ಉದ್ದೇಶನೇ ಅದು. 7ನೇ ಅಧ್ಯಾಯನೇ 4 ಅರ್ಹತೆಗಳು, 4 ಕ್ವಾಲಿಫಿಕೇಷನ್ಸ್ ಅಂತ. 4 ಕ್ವಾಲಿಫಿಕೇಷನ್ಸ್ ಅಂದರೆ ಯೋಗ ಮಾರ್ಗದಲ್ಲಿ ಹೋಗಲು 4 ಅರ್ಹತೆಗಳು ಬೇಕು. ಯೋಗ ಮಾರ್ಗದಲ್ಲಿ ಹೋಗಬೇಕಾದ್ರೆ 4 ಅರ್ಹತೆಗಳು ಬೇಕು ಅಂತ ಇಲ್ಲಿ ಹೇಳ್ತಾರೆ. ಈ 4 ಅರ್ಹತೆಗಳು ಯಾವುವೆಂದರೆ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ನಮ್ಮ ಈ ಅಧ್ಯಯನದ ಮುಖ್ಯ ಉದ್ದೇಶವೇ ಈ 4 ಚೆನ್ನಾಗಿ ಅರ್ಥಕೊಳ್ಳುವುದು. ಇಲ್ಲಿವರೆಗೂ ಹೇಳೋದೆಲ್ಲ ಇಂಟ್ರಡಕ್ಟರಿ 4-5 ಕ್ಲಾಸ್ಗಳನ್ನ ನಾವು ಏನು ಹೇಳಿದ್ದೀವಿ ಎಲ್ಲ ಇಂಟ್ರಡಕ್ಟರಿ ಅಧ್ಯಾಯ ಇದು ಇಂಟ್ರಡಕ್ಟರಿ ಅಧ್ಯಾಯ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಇನ್ನು ಮುಂದೆ ಇದನ್ನು ವಿವರವಾಗಿ ತಿಳ್ಕೋಬೇಕಾಗಿದೆ. ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ. ವಿವೇಕ ಅಂದರೆ ಡಿಸ್ಕ್ರಿಮಿನೇಷನ್, ವೈರಾಗ್ಯ ಅಥವಾ ಆಚಾರಾಹಿತ ಅಂದರೆ ಡಿಸೈರ್ಲೆಸ್ನೆಸ್, ಸದಾಚಾರ ಅಂದರೆ ಗುಡ್ ಕಾಂಡಕ್ಟ್, ಪ್ರೇಮ ಅಂದರೆ ಲವ್. ಇದೇ ಪದಗಳನ್ನು ನಮ್ಮ ಹಿಂದೂ ಗ್ರಂಥಗಳಲ್ಲಿ, ಬೌದ್ಧ ಗ್ರಂಥಗಳಲ್ಲಿ, ಕ್ರಿಶ್ಚಿಯನ್ ಗ್ರಂಥಗಳಲ್ಲಿ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ಇದೇ ವಿಷಯ ಇದೆ, ಬೇರೆ ಬೇರೆ ಪದಗಳ ಜೋಡಣೆ ಮಾಡಿ ವಿವರಣೆ ಮಾಡಿದ್ದಾರೆ. ಅವೆಲ್ಲವೂ ಒಂದು ಇದೇ ಅರ್ಥ ಕೊಡುತ್ತೆ. ಆದ್ದರಿಂದ ನಾವು ಇಲ್ಲಿ ಈ ಗ್ರಂಥದಲ್ಲಿ ಏನಿಲ್ಲ ಅದನ್ನೇ ನಾವು ಕ್ರಮವಾಗಿ ತಿಳ್ಕೊಂಡ್ರೆ ಸಾಕಾಗಿದೆ. ನಮಗೆ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ, ಕೇಳಿಸ್ತಾ ಇಲ್ಲ. ಸ್ವಲ್ಪ ಹತ್ರ ತಗೋ ಆಗುತ್ತಾ? ಇವಾಗ ಕೇಳಿಸ್ತಾ ಇದೆಯಾ? ಹಾಂ, ಸ್ವಲ್ಪ ಹತ್ರ ತಗೋ. ಅವಾಗ ಹೇಳ್ಬೇಕಾಯ್ತು ಜಾಸ್ತಿ ಅರ್ಧ. ಇವಾಗ ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇದೆಯಾ? ಹಿಂದಿನವ್ರಿಗೆ ಕೇಳಿಸ್ತಾ ಇಲ್ಲ, ಹಿಂದಿನವ್ರಿಗೆ ಕೇಳಿಸ್ತಾ ಇಲ್ಲ. ಹಲೋ, ನಾನು ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಆದರೂ ಪರವಾಗಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾವು 6ನೇ ಅಧ್ಯಾಯ 7ನೇ ಅಧ್ಯಾಯ 2 ಹೇಳಿದ್ವಿ. 6ನೇ ಅಧ್ಯಾಯದಲ್ಲಿ ಯೋಗ ಮಾರ್ಗಗಳಂತ ಹೇಳಿದ್ವಿ. ಇವಾಗ ಯೋಗ ಮಾರ್ಗದ ಅರ್ಹತೆಗಳು 4 ಅರ್ಹತೆಗಳು ಅಂತ ಹೇಳಿದೆ. ಈ ಅರ್ಹತೆಗಳಂದರೆ ಏನು, ಈ ಯೋಗ ಮಾರ್ಗ ಅಂದ್ರೇನು ಒಂದು ಚೂರು ತಿಳ್ಕೊಂಬೋಣ. ಯೋಗ ಮಾರ್ಗ ಅನ್ನೋದು ಈ ಅರ್ಹತೆಗಳನ್ನೆಲ್ಲ ಒಳಗೊಂಡಿರೋದು. ಎಲ್ಲ ಅರ್ಹತೆಗಳೆಲ್ಲ ಅದು ಸೇರಿದೆ ಯೋಗ ಮಾರ್ಗದಲ್ಲಿ. ಅದು ಯೋಗ ಮಾರ್ಗ ಸ್ಟಾರ್ಟ್ ಆಗೋದೇ ನಾವು ಈ ಆಧ್ಯಾತ್ಮಿಕತೆ ಬಂದಾಗಿಂದಲೇ ಸ್ಟಾರ್ಟ್ ಆಗುತ್ತೆ. ಗುರುಗಳನ್ನ ಹುಡುಕಾಗಿಂದನೂ ಆ್ಯಕ್ಚುಲಿ ಅದು ಯೋಗ ಮಾರ್ಗಕ್ಕೆ ಹುಡುಕಾಟ ಸ್ಟಾರ್ಟ್ ಆಗುತ್ತೆ. ಗುರುಗಳನ್ನ ಹುಡುಕಿ ನಾವು ಉಮೇದುವಾರಿಕೆ ಶಿಷ್ಯತ್ವ ಪಡೆದಿದ್ದೀವಂದರೆ ಆವಾಗ ಯೋಗ ಮಾರ್ಗಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ ಅಂತ, ಹೊಸ್ತಲಲ್ಲಿ ನಿಂತಿದ್ದೀವಿ ಅಂತ. ಅಲ್ಲಿಂದ ಹಿಡಿದು ಅದರ ಅಂತ್ಯ ಗೊತ್ತೇ ಇಲ್ಲ. ನೀವು 1ನೇ ದೀಕ್ಷೆ ಪಡೆಯಬೋದು, 5ನೇ ದೀಕ್ಷೆನೂ ಪಡೆಯಬೋದು, ಅದಕ್ಕೆ ಮೇಲಿನ ಮಟ್ಟಕ್ಕೂ ಹೋಗ್ಬೋದು. ಆ ಯೋಗ ಮಾರ್ಗದ ಅಂತ್ಯ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಅದು ಅನಂತವಾಗಿದೆ. ಅದೇ ಈ ಅರ್ಹತೆಗಳು ಇವಾಗ ನಾವು ಜೀವನ ಮಾಡ್ತಾ ಇರೋದು ಎಲ್ಲಿ? 4 ಅರ್ಹತೆಗಳು ಹೇಳಿದ್ವಲ್ಲ, ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಈ ಅರ್ಹತೆಗಳು ಹೆಂಗಂದರೆ, ನಾವು ಇವಾಗ ಜೀವನ ಮಾಡ್ತಾ ಇರೋದು ಎಲ್ಲಿ? ದೇಹಾತ್ಮನಲ್ಲಿ ಜೀವನ ಮಾಡ್ತಾಯಿದ್ದೀವಿ. ದೇಹಾತ್ಮನಲ್ಲಿ ಜೀವನ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ ಈ ಅರ್ಹತೆಗಳನ್ನು ಉಪಯೋಗಿಸಿಕೊಂಡು ನಾವು ಜೀವಾತ್ಮ ಮಟ್ಟಕ್ಕೆ ನಾವು ಬೆಳಿಬೇಕು. ಜೀವಾತ್ಮ ಮಟ್ಟಕ್ಕೆ ಬೆಳೆಯೋದು ನಮ್ಮ ಉದ್ದೇಶ.
ಅದಕ್ಕೆ ಈ 4 ಅರ್ಹತೆಗಳು ಬೇಕು. ವಿವೇಕ ಬೇಕು, ವೈರಾಗ್ಯ ಬೇಕು, ಸದಾಚಾರ ಬೇಕು ಮತ್ತು ಪ್ರೇಮ ಬೇಕು. ಹೋಗಲಿ, ಅದೇ ಅಲ್ಟಿಮೇಟಾ? ಇಲ್ಲ. ನಾವು ಇವಾಗ ಜೀವಾತ್ಮನಲ್ಲಿದ್ದೀವಿ, ನಾವು ಇವಾಗ ದೇಹಾತ್ಮನಲ್ಲಿದ್ದೀವಿ, ಜೀವಾತ್ಮನಲ್ಲಿ ಐಕ್ಯವಾಗಬೇಕು, ಅಲ್ಲಿವರೆಗೂ ಬೆಳೀಬೇಕು, ಅಲ್ಲಿ ಐಕ್ಯವಾಗಬೇಕು ಅಂತ ನಮ್ಮ ಉದ್ದೇಶ. ಅದೇ ಜೀವಾತ್ಮದಲ್ಲಿರೋ ಅಲ್ಲೇ ಸ್ಥಿರವಾಗಿರೋ ಒಬ್ಬ ಪುರುಷನಿಗೆ, ಒಬ್ಬ ವ್ಯಕ್ತಿಗೆ, ಒಬ್ಬ ಜಿಜ್ಞಾಸಿಗೆ, ಅವನಿಗೆ ಅಲ್ಲೇ ನಿಲ್ಲಕ್ಕಿಲ್ಲ. ಅವನು ಅದರಿಂದ ಮೇಲ್ಮಟ್ಟಕ್ಕೆ ಹೋಗಬೇಕು, ಅಲ್ಲಿಂದ ಪುರುಷಾತ್ಮನ ಮಟ್ಟಕ್ಕೆ ಏರಬೇಕಾಗುತ್ತೆ. ಪುರುಷಾತ್ಮ ಮಟ್ಟಕ್ಕೆ ಏರಿ ಅಲ್ಲಿ ಅದು ನಮ್ಮ ಸ್ವಸ್ಥಾನ. ಹೇಳಬೇಕಂದ್ರೆ ಪುರುಷಾತ್ಮನ ಸ್ಥಾನ ನಮ್ಮ ಸ್ವಸ್ಥಾನ. ಇವನದು ನಾವು ಈ ಮಟ್ಟದಲ್ಲಿ, ನಾವು ದೇಹಾತ್ಮ ಮಟ್ಟದಲ್ಲಿ ನಾವು ಹೇಳ್ತೀವಿ ಜೀವಾತ್ಮ ನಮ್ಮ ಸ್ವಸ್ಥಾನ ಅಂತ. ಇದು ದೇಹಾತ್ಮಕ ಸ್ವಸ್ಥಾನ ಜೀವಾತ್ಮ, ಜೀವಾತ್ಮಕ ಸ್ವಸ್ಥಾನ ಬಂದು ಪುರುಷಾತ್ಮ. ಅದು ನಮ್ಮ ಎಂಡ್ ಅಲ್ಲೇ ಇರೋದು. ನಮಗೆ ಅಲ್ಲಿಂದ ಮುಂದೆ ಏನಿದೆ ಗೊತ್ತಿಲ್ಲ. ಅದರ ಮುಂದೆ ಇನ್ನೂ ಏನೇನೋ ಇದೆ, ಬಟ್ ನಮಗೆ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ ಅಂತ ತಿಳ್ಕೊಂಬ. ಸೊ ಆ ಥರ ಇರೋವಾಗ ಈ 4 ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಇವು ಜೀವಾತ್ಮನಲ್ಲಿ ಒಂದು ಹಂತದಲ್ಲಿ, ಒಂದು ಸ್ತರದಲ್ಲಿ ನಮಗೆ ಕೆಲಸ ಮಾಡುತ್ತೆ. ಇವು ಮತ್ತೆ ನಾನು ತಿಳ್ಕೊಂಡಂಗೆ ಮತ್ತೆ ಜೀವಾತ್ಮದಿಂದ ಪುರುಷಾತ್ಮಕ್ಕೆ ಹೋಗಬೇಕಾದ್ರೂ ಇವೇ ಬೇಕು, ಬಟ್ ಉನ್ನತ ಸ್ತರದಲ್ಲಿ ಬೇಕಾಗುತ್ತೆ. ಇವೇ ಪ್ರೇಮ ಬೇಕು, ಇದೇ ಸದಾಚಾರ ಬೇಕು, ವೈರಾಗ್ಯ ಬೇಕು, ವಿವೇಕ ಬೇಕು. ಇನ್ನು ಸ್ವಲ್ಪ ಉನ್ನತ ಸ್ತರದಲ್ಲಿ ತಿಳ್ಕೊಂಡು ನಾವು ಜೀವಾತ್ಮ ಮಟ್ಟಕ್ಕೆ, ನಾವು ಪುರುಷಾತ್ಮ ಮಟ್ಟಕ್ಕೆ ಹೋಗಬೇಕಾಗುತ್ತೆ ಅಂತ ತಿಳ್ಕೊತೀವಿ. ಏನು ಈ ಪುರುಷಾತ್ಮ, ಜೀವಾತ್ಮ ಇವು ಎಲ್ಲೆಲ್ಲಿದ್ದಾರೆ ಏನು ಅಂತ ಸ್ವಲ್ಪ ತಿಳ್ಕೊಂಬೋಣ. ಯಾಕಂದರೆ ಈ 4 ಮುಂದೆ ನಮ್ಮ ಮುಂದಿನ ಕೆಲಸವಲ್ಲ 22 ಅಧ್ಯಾಯಗಳಲ್ಲಿ 4 ಬಗ್ಗೆನೂ ಬರುತ್ತೆ. ಅದಕ್ಕೆ ಇಲ್ಲಿ ಇದೊಂದು ಸೇರಿಸಿದ್ದಾರೆ. ಏನು ಇವು, ಈ ಪುರುಷಾತ್ಮ ಅಂದರೆ ಎಲ್ಲಿವರೆಗೂ ಇದ್ದಾನೆ, ಜೀವಾತ್ಮ ಎಲ್ಲಿವರೆಗೂ ಇದ್ದಾನೆ, ಈ ದೇಹಾತ್ಮ ಎಲ್ಲಿದೆ ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಬೋಕ್ಕೆ ಪ್ರಯತ್ನ ಮಾಡೋಣ. ನಮಗೆ ಗೊತ್ತಿದೆ 7 ಲೋಕಗಳಿದೆ ಅಂಥೇಳಿ. ಭೂ ಭೋಹ ಸುವಹ ಮಹಃ ಜನಃ ತಪಃ ಸತ್ಯಲೋಕ ಅಂತ ನಾವು ಪೂಜೆ ಮಾಡುವಾಗ ಯಾವಾಗಲೂ ಹೇಳ್ತಿರ್ತೀವಿ 7 ಲೋಕಗಳಿವೆ ಅಂತ. ನಾವು ಇವಾಗ ದೇಹಾತ್ಮ ಮಟ್ಟದಲ್ಲಿದ್ದೀವಿ. ದೇಹಾತ್ಮ ಮಟ್ಟದಲ್ಲಿದ್ದರೆ 3 ಲೋಕಗಳಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಭೂಲೋಕ, ಸುವರ್ಲೋಕ, ಮಹಾಲೋಕ. ಭೂಲೋಕ, ಭೂಲೋಕ, ಭುವರ್ಲೋಕ, ಸುವರ್ಲೋಕದಲ್ಲಿ 3 ಲೋಕದಲ್ಲಿ ನಾವು ಜೀವನ. ಭೂಲೋಕ ಅಂದರೆ ಈ ಸ್ಥೂಲವಾಗಿರೋ ಪ್ರಪಂಚ, ಬುಹರ್ಲೋಕ ಅಂದರೆ ಕಾಮಲೋಕದ ಪ್ರಪಂಚ, ಸುವರ್ಲೋಕ ಅಂದರೆ ಕೆಳಗಿನ ಮನಸ್ಸಿನ ಲೋಕದ ಪ್ರಪಂಚ. ಈ 3 ಸೇರಿ ನಾವೇನು ಹೇಳ್ತಾ ಇದ್ದೀವಿ, ದೇಹಾತ್ಮ ಅಂತ ಟೈಟಲ್ ಕೊಟ್ಟಿದ್ದೀವಿ ಅದಕ್ಕೆ. ಈ ದೇಹಾತ್ಮನಲ್ಲಿ ಈ 3 ಲೋಕಗಳು ಸೇರಿ 7ರಲ್ಲಿ 3 ಲೋಕಗಳು ಇಲ್ಲೇ ಇದೆ. ಈ 3 ಲೋಕಗಳೇ ನಾವು ಜೀವನ ಮಾಡ್ತಾಯಿದ್ದೀವಿ. ಸ್ಥೂಲ ಲೋಕದಲ್ಲಿ ಜೀವನ ಮಾಡ್ತಾಯಿದ್ವಿ, ಕಾಮಲೋಕದಲ್ಲಿ ಜೀವನ ಮಾಡ್ತೀವಿ, ಕೆಳಗಿನ ಮನೋಲೋಕದಲ್ಲಿ ಜೀವನ ಮಾಡ್ತೀವಿ. ನಾವು ಈ ಲೋಕದನ್ನು ಜೀವನ ಮಾಡ್ತಾ ನಾವು ಇಲ್ಲಿಂದ ನಾವು ಜೀವಾತ್ಮನ ಮಟ್ಟಕ್ಕೆ ಏರಬೇಕಾಗಿದೆ ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ನಿರಂತರ ಪ್ರಯತ್ನ ಮಾಡ್ತಾಯಿದ್ದೀವಿ. ಸುಮಾರು ಜನ್ಮಗಳೇ ಕಳೆದಿದ್ದೀವಿ, ಅದು ಬೇರೆ ಕಥೆ. ಈ ಪ್ರಯತ್ನದಲ್ಲಿ ಏನಾಗಬೇಕಾಗಿದೆ, ನಾವು ಇಲ್ಲಿಂದ ನಮ್ಮ ಪ್ರಜ್ಞಾ ಮಟ್ಟವನ್ನು ಮೇಲಕ್ಕೆ ಏರಬೇಕಾದ್ರೆ ಅವು ಎಲ್ಲಿ ನಾವು ಸ್ವಸ್ಥಾನ ಇದೆ ಅಂತ ಇವಾಗ ತಿಳ್ಕೊಂಡಿದ್ದೀವೋ ಅದಕ್ಕೆ ನಾವು ಜೀವಾತ್ಮ ಅಂತೀವಿ. ಅಲ್ಲಿ ಸಹ ನಮಗೆ ಮೇಲಿನ ಮನಸ್ಸು, ಬುದ್ಧಿ, ಆತ್ಮಲೋಕದ ಕೆಳಗಿನ 4 ಉಪಲೋಕಗಳು. ಇವು 4 ಸೇರಿದರೆ ಜೀವಾತ್ಮನ ಸ್ವಸ್ಥಾನ. ಜೀವಾತ್ಮದ ನಮ್ಮ ಇವಾಗ ಸದ್ಯಕ್ಕೆ ನಮ್ಮ ಈ ದೇಹದ ಸ್ವಸ್ಥಾನ ಇರೋದು ಜೀವಾತ್ಮನಲ್ಲಿ, ಅದು ನಮ್ಮ ಸ್ವಸ್ಥಾನ. ಅಲ್ಲಿಂದ ಮುಂದೆ ಪುರುಷಾತ್ಮ ಅಂತ ಹೇಳಿದ್ವಲ್ಲ, ಪುರುಷಾತ್ಮನ ಹತ್ರ ಹೋಗಬೇಕಾದ್ರೆ ಪುರುಷಾತ್ಮನ ಸ್ಥಾನ ಯಾವುದು? ಆತ್ಮಲೋಕದ ಮೇಲಿನ 3 ಲೋಕಗಳು. ಅದೇ ನಾವು ಸತ್ಯಲೋಕ ಅಂತ ಏನು ಹೇಳ್ತೀವಿ, ಅದೇ ಆತ್ಮಲೋಕದ ಮೇಲಿನ 3 ಉಪಲೋಕಗಳಲ್ಲಿ ನಾವು ಸತ್ಯಲೋಕ, ಅದೇ ಪರಬ್ರಹ್ಮ ಲೋಕ, ಬ್ರಹ್ಮಲೋಕ ಅಂತ ಕೂಡ ಅದೇ ಕರೀತೀವಿ. ಸೊ ಈ ರೀತಿ ನಾವು 7 ಲೋಕಗಳಲ್ಲಿ, ಈ ಭೂಲೋಕದಿಂದ ಹಿಡಿದು ಸತ್ಯಲೋಕದವರೆಗೂ, ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹಾಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಈ 7 ಲೋಕದಲ್ಲಿ ಈ 3 ಅವಸ್ಥೆಗಳಲ್ಲೇ ನಾವು ಇದ್ದೀವಿ. 3 ಅವಸ್ಥೆಗಳಲ್ಲಿ ನಾವು ಮುಂದುವರಿಬೇಕಾಗಿದೆ. ದೇಹಾತ್ಮದಿಂದ ಒಂದು, ಜೀವಾತ್ಮ ಒಂದು, ಕೊನೆಯದಾಗಿ ನಾವು ನಮ್ಮ ಸ್ವಸ್ಥಾನವಾದ ಪುರುಷಾತ್ಮನಲ್ಲಿ ಹೋಗಿ ಸೇರುವುದು. ಇವೆಲ್ಲ ಪ್ರಕ್ರಿಯೆ ನಾವು ತಿಳ್ಕೋಬೇಕಾದ್ರೆ, ಇವೆಲ್ಲ ಪ್ರಕ್ರಿಯೆ ನಮಗೆ ಅರ್ಥವಾಗಬೇಕಾದ್ರೆ, ಇವೆಲ್ಲ ಪ್ರಕ್ರಿಯೆಯಿಂದ ಒಂದೊಂದು ದಾಟಿಕೊಂಡು ಹೋಗಬೇಕಾದ್ರೆ ಈ ಅರ್ಹತೆಗಳು ಬಹಳ ಇಂಪಾರ್ಟೆಂಟ್. ಈ 4 ಅರ್ಹತೆಗಳು ಏನು ಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ, ಅದಕ್ಕೆ ಇದು ಅಷ್ಟು ಪ್ರಾಮುಖ್ಯವಾದ ಗ್ರಂಥ ಇದು. ಅದಕ್ಕೆ ಇದು
ನಮ್ಮ ಪ್ರಸ್ಥಾನತ್ರಯಗಳಲ್ಲಿ ಪ್ರಥಮವಾದ ಗ್ರಂಥ. ಯಾಕಂದರೆ ಇದು ನಮಗೆ ಬೇಸಿಕ್ಕು, ವೆರಿ ವೆರಿ ಇಂಪಾರ್ಟೆಂಟ್. ಇದಿಲ್ಲದೆ ನಾವು ಮುಂದೆ ಸಾಗೋಕ್ಕೆ ಸಾಧ್ಯವೇ ಇಲ್ಲ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವಿವೇಕದಿಂದ ಬದುಕೋದು ಅರ್ಥ ಮಾಡೋಬೇಕು. ವೈರಾಗ್ಯದಿಂದ ಬದುಕಬೇಕು. ಈ ವೈರಾಗ್ಯ ಎಂದರೇನು, ವಿವೇಕ ಎಂದರೇನು, ಸದಾಚಾರ ಎಂದರೇನು, ಮತ್ತು ಪ್ರೇಮ ಎಂದರೆ ಏನು ಅನ್ನೋದು ನಾವು ಬಹಳ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ಆಗ ತಿಳ್ಕೊಂಡಾಗ ಮಾತ್ರ ನಮಗೆ ಇಲ್ಲಿಂದ ಮುಂದೆ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಅದು ಹೇಳ್ತಾ ಇವಾಗ ಸ್ವಲ್ಪ ಮಟ್ಟಿಗೆ ನಾವು ಈ ಒಂದೊಂದು ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಯಾಕಂದರೆ ಮುಂದೆ ಅದು ನಾವು ತಿಳ್ಕೊಬೋದು ಜಾಸ್ತಿನೇ ಇದೆ. ಮುಂದೆ ಸ್ವಲ್ಪ ಇಲ್ಲಿ ತಿಳ್ಕೊಬೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ವಿವೇಕ ಎಂದರೆ ಡಿಸ್ಕ್ರಿಮಿನೇಷನ್. ನಮಗೆ ಗೊತ್ತಿದೆ ಡಿಸ್ಕ್ರಿಮಿನೇಷನ್ ಏನು. ಡಿಸ್ಕ್ರಿಮಿನೇಷನ್ ಏನು ಬಗ್ಗೆ ಡಿಸ್ಕ್ರಿಮಿನೇಷನ್ ಬೇಕು ನಮಗೆ ಯಾವುದು ಸರಿ ಯಾವುದು ತಪ್ಪು ಸರಿಯಾಗಿ ಗೊತ್ತಿಲ್ಲ. ಅದು ಡಿಸ್ಕ್ರಿಮಿನೇಷನ್ ಮಾಡಬೇಕು. ನಾವು ಅದು ವ್ಯತ್ಯಾಸ ತಿಳ್ಕೋಬೇಕು. ಸರಿಯಾದ ದಾರಿಯಲ್ಲೇ ಹೋಗಬೇಕು. ಯಾವುದು ಸರಿ ಯಾವುದು ತಪ್ಪು ನಾವು ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾದ ದಾರಿಯಲ್ಲಿ ಹೋಗೋದು ಅದು ಡಿಸ್ಕ್ರಿಮಿನೇಷನ್. ಯಾವುದು ಸರಿ ಅಂತ ನಾವು ಸೆಲೆಕ್ಟ್ ಮಾಡ್ತೀವಲ್ಲ ಅದೇ ಡಿಸ್ಕ್ರಿಮಿನೇಷನ್. ತಪ್ಪು ದಾರಿಯಲ್ಲಿ ಬೇರೆ ಕಡೆ ಹೋಗ್ಬಿಡ್ತೀವಿ. ಸರಿಯಾದ ದಾರಿಯಲ್ಲಿ ನಮ್ಮ ಯೋಗ ಮಾರ್ಗದ ಕಡೆ ಹೋಗ್ತೀವಿ. ಅದು ಮುಖ್ಯ ಅಮುಖ್ಯ ಯಾವುದು ನಮಗೆ ಮುಖ್ಯವಾಗಿರೋದು, ಯಾವುದು ನಮಗೆ ಶಾಶ್ವತವಾಗಿದೆಯೋ ಅದು ನಮ್ಗೆ ಮುಖ್ಯ. ಯಾವುದು ಟೆಂಪ್ರವರಿ ಆಗಿದೆ ಅವೆಲ್ಲ ನಮಗೆ ಮುಖ್ಯವಲ್ಲ. ಆ ಮುಖ್ಯವಾದನ್ನು ನಾವು ಯಾವುದು ತಿಳ್ಕೋಬೇಕು. ಆ ಮುಖ್ಯವಾದ ಕಡೆ ನಾವು ಹೋಗೋಕ್ಕೆ ತಯಾರಿ ನಡೆಸಬೇಕಾಗುತ್ತೆ. ನಿತ್ಯ ಅನಿತ್ಯ. ನಿತ್ಯ ಎಂದರೆ ಏನು, ಅನಿತ್ಯ ಎಂದರೇನು? ನಿತ್ಯ ಅನಿತ್ಯ, ಆತ್ಮ ಅನಾತ್ಮ. ನಿತ್ಯ ಯಾವಾಗಲೂ ಶಾಶ್ವತವಾಗಿ ಇರುವುದು ನಿತ್ಯ. ಅನಿತ್ಯ ಅಂದರೆ ಇದ್ದಂಗೆ ತೋರ್ತಾ ಇದೆ ಮತ್ತು ನಾಳೆ ಇರಲ್ಲ. ಇವತ್ತಿದೆ ನಾಳೆ ನಮಗಿರಲ್ಲ, ಅದು ಅನಿತ್ಯ. ನಾವು ಈ ಪ್ರಪಂಚವನ್ನೆಲ್ಲ ಅದೇ ದೃಷ್ಟಿಯಲ್ಲಿ ಸರಿಯಾಗಿ ನೋಡೋದು ಕಲಿಬೇಕು. ಈ ಪ್ರಪಂಚವೆಲ್ಲ ನಿತ್ಯವೋ ಅನಿತ್ಯವೋ? ಅನಿತ್ಯ. ಯಾರು ಹೇಳಿದ್ದು ಅನಿತ್ಯ ಅಂತ? ನಾನು ಹೇಳ್ತೀನಿ ನಿತ್ಯ. ಇದು ಕಾಣಿಸ್ತಾ ಇದೆ ನನಗೆ. ನಿತ್ಯ ಅಲ್ಲದೆ ಅನಿತ್ಯ ಹೆಂಗಾಯ್ತು? ಏನು ಲಕ್ಷಣ? ನಿತ್ಯದ್ದೇನು ಲಕ್ಷಣ, ಅನಿತ್ಯದ್ದೇನು ಲಕ್ಷಣ? ನಾನು ಆ 4 ವರ್ಷ ನಿಮ್ಮನ್ನು ನೋಡ್ತಾನೆ ಇದೀರಿ ನೀವು ಇಲ್ಲೇ. ಎಸ್, ಹಿಂಗೆ ನಮ್ಮಲ್ಲಿ ಆನ್ಸರ್ ಗೊತ್ತಾಗುತ್ತೆ. ಇವತ್ತಿರ್ತೀವಿ 100 ವರ್ಷ ಆದಮೇಲೆಲ್ಲ 50 ವರ್ಷ ಆದಮೇಲೆ ಬದಲಾವಣೆ, ನಿರಂತರವಾದ ಬದಲಾವಣೆ ಹೊಂದುತ್ತಾ ಇದೆ. ಇದು ಅನಿತ್ಯವಾಗಿರೋದು ಏನಾಗಿದೆ ಅಂದರೆ ನಿರಂತರವಾದ ಬದಲಾವಣೆ, ಅನಾತ್ಮ. ಅದು ನಿರಂತರವಾದ ಬದಲಾವಣೆ. ನಮ್ಮನ್ನು ಯಾರನ್ನೂ ಬೇಡ, ನಮ್ಮನ್ನು ನಾವೇ ನೋಡ್ಕೊಂಬೋಣ. ನಾನು ಹುಟ್ಟಿದಾಗ ಚಿಕ್ಕ ಮಗು, ನಾವೆಲ್ಲರೂ ಅಷ್ಟೇ ಹುಟ್ಟಿದಾಗ ಚಿಕ್ಕ ಮಗು, ಪಯ ಅಂತ ಹತ್ಕೊಂಡಿದ್ವಿ. ಸ್ವಲ್ಪ ದೊಡ್ಡವರಾದ್ವಿ, ಸ್ವಲ್ಪ ಎಲ್ಲನೂ ಗೊತ್ತಾಯಿತು. ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಗೊತ್ತಾಯಿತು. ಎಲ್ಲ ಆಟ ಪಾಠ ಎಲ್ಲ ಮಾಡಿದ್ವಿ. ಅಲ್ಲಿಂದ ಎಲ್ಲಿಗೆ ಬದಲಾವಣೆ ಆಯ್ತಾ ಇಲ್ವೋ? ಅಲ್ಲಿಂದ ಮತ್ತೆ ಸ್ಕೂಲ್ಗೆ ಹೋದ್ವಿ. ಸ್ಕೂಲಲ್ಲಿ ಎಲ್ಲ ನಮ್ಮದೇ ರಾಜಭಾರ ಆಯಿತು. ಸ್ಕೂಲೆಲ್ಲ ಆಯಿತು, ಕಲ್ತೀವಿ. ಮಿಡ್ಲ್ ಸ್ಕೂಲ್ ಆಯಿತು, ಪ್ರೈಮರಿ ಆಯಿತು, ಮಿಡ್ಲ್ ಸ್ಕೂಲ್ ಆಯಿತು, ಹೈಸ್ಕೂಲ್ ಆಯಿತು, PUC ಆಯಿತು, ಕಾಲೇಜ್ ಆಯಿತು, ಮಾಸ್ಟರ್ ಡಿಗ್ರಿ ಆಯಿತು, ಎಲ್ಲ ಆಯಿತು, ಮುಗೀತು. ಓದೆಲ್ಲ ಮುಗೀತು. ಅಲ್ಲಿ ಒಂದೊಂದು ಸ್ಟೇಜಲ್ಲೂ ಪರಿವರ್ತನೆಗಳನ್ನ ಕಾಣ್ತಾ ಇದ್ದೀವಿ. ನಾವು ಪ್ರೈಮರಿ ಸ್ಕೂಲ್ ಹೋದ ಹುಡುಗ ಮಾಸ್ಟರ್ ಡಿಗ್ರಿ ಮಾಡಿದಾಗ ಅವನು ಕ್ವೈಟ್ ಡಿಫ್ರೆಂಟು. ಬಹಳ ವ್ಯತ್ಯಾಸ ಅವನಿಗೂ ಇವನಿಗೂ, ಬಹಳ ವ್ಯತ್ಯಾಸ. ಇಲ್ಲಿ ಮುಗ್ಧ, ಅವನು ಬಹಳ ಪ್ರಬುದ್ಧ ಅಂದ್ಕೊಂಡಿದ್ದಾನೆ. ಅಲ್ಲಿ ಪ್ರಬುದ್ಧನೋ ಇಲ್ವೋ ಅವನಿಗೆ ಗೊತ್ತಿಲ್ಲ, ಪ್ರಬುದ್ಧನಾಗಿಬಿಟ್ಟಿದ್ದಾನಲ್ಲಿ. ಅಲ್ಲಿಂದ ಮತ್ತೆ ಆಯಿತು ಕೆಲಸ, ಮದುವೆ, ಅದು ಇದು ಹಾಳು ಮೂಳು ಎಲ್ಲ ಆಯಿತು. ಜೀವನ ಮುಗೀತಾ ಬಂತು. ಅವೆಲ್ಲ ದಾಟಿ ನಮ್ಮ ಥರ ರಿಟೈರ್ಡ್ ಆಗಿಬಿಟ್ಟು 60 ವರ್ಷ ದಾಟೇ ಬಿಡ್ತು. ರಿಟೈರ್ಡ್ ಆಗಿಬಿಟ್ಟಿದ್ದೀವಿ. ಇದು ಸ್ಟೇಜು. ನಾನೇ ರಿಟೈರ್ಡ್ ಆಗಿದ್ದು, ನೀನಲ್ಲಿ ನಿಮ್ಮ ತಾತನ, ನಾನೇ ರಿಟೈರ್ಡ್ ಆಗಿದ್ದು. ಹಿಂಗೆ ಇನ್ನು ಒಂದು ಫೈನ್ ಡೇ ವಿಲ್ ಕಿಕ್ ದಿ ಬಕೆಟ್ ಆ್ಯಂಡ್ ವಿಲ್ ಗೋ ಫ್ರಮ್ ಹಿಯರ್. ಅದು ಸತಸಿದ್ಧ, ಅದ್ರ ಮೇಲೆ ಡೌಟೇ ಇಲ್ಲ. ಹೀಗೆ ಮಾರ್ಪಾಡುಗಳಾಗ್ತಾಯಿದೆ ಈ ಅನಿತ್ಯವಾದದ್ದು. ಇದನ್ನು ಹಿಡ್ಕೊಂಡು ನಾವು ನೇತಾಡಿಕೊಂಡು ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಇದು ಎಲ್ಲವನ್ನು ನೋಡುತ್ತಿರುವುದು, ಇದೆಲ್ಲವನ್ನು ನಡೆಸುತ್ತಿರುವುದು, ಇದಾದಮೇಲೆ ಮತ್ತೆ ನಾವು ಇಲ್ಲಿ ಬರ್ತಾಯಿದ್ದೀವಿ ಅನ್ನೋದು ಗೊತ್ತಿದೆ, ಬರ್ತೀವಿ. ಇದಕ್ಕೆಲ್ಲ ಮೂಲಾಧಾರವಾಗಿರೋ ನಿತ್ಯ ವಸ್ತುವನ್ನು ನಾವು ಕಂಡ್ಕೊತ ಇಲ್ಲ. ಆ ನಿತ್ಯ ವಸ್ತು ಯಾವುದು, ಅನಿತ್ಯ ವಸ್ತು ಯಾವುದು ನಮ್ಮ ವಿವೇಕ, ಡಿಸ್ಕ್ರಿಮಿನೇಷನ್ ನಮಗೆ ಬೇಕಾಗುತ್ತೆ. ಆವಾಗ ನಾವು ಸರಿಯಾದ ಜೀವನ ಮಾಡ್ತೀವಿ, ಯೋಗ ಮಾರ್ಗದ ಕಡೆ ಹೋಗ್ತೀವಿ. ಆ ವಿವೇಕ ಬೇಕು ಅಂತ ಹೇಳುತ್ತೆ ಇಲ್ಲಿ.
ತಿಳಿದವರು ತಿಳಿದವರು ಅಂದರೆ ಇಲ್ಲಿ ಏನಿದೆ, ಏನು ಸತ್ಯ ಯಾವುದು, ಇಷ್ಟು ತಿಳ್ಕೊಂಡು ಸತ್ಯ ಯಾವುದು ಅಸತ್ಯ ಯಾವುದು ತಿಳಿಯೋದು. ಸತ್ಯವೇ ಭಗವಂತ, ಅಸತ್ಯವೇ ಈ ಅನಾತ್ಮಗಳು ಅಂತ ತಿಳ್ಕೊಬೇಕಾಗುತ್ತೆ. ದೈವಿ ಯೋಜನೆ, ನಾವು ಎಲ್ಲರೂ ದೈವಿ ಯೋಜನೆಗೆ ಒಳಪಟ್ಟೇ ಇದ್ದೀವಿ. ನಾವು ಒಪ್ಪದೇ ಇರಲಿ, ಇಷ್ಟ ಇರಲಿ ಇಷ್ಟದೇ ಇರಲಿ, ಈ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಯು ದೈವಿ ಯೋಜನೆಗೆ ಒಳಪಟ್ಟಿದೆ. ಏನು ದೈವಿ ಯೋಜನೆ ಅಂದರೆ ಸಂಸರಣೆ, ವಿಕಾಸ ಹೊಂದುತ್ತಾ ಇದೆ. ಪ್ರತಿ ಸೆಕೆಂಡು ವಿಕಾಸ ಆಗ್ತಾಯಿದೆ, ಪರಿವರ್ತನೆ ಆಗ್ತಾಯಿದೆ. ಪ್ರತಿಯೊಂದಕ್ಕೂ ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಅನ್ನಿಸ್ತಾ ಇದೆ, ಮುಂದೆ ಹೋಗ್ತಾನೂ ಇದೆ. ಅದು ಮುಂದೆ ಹೋಗ್ತಾ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್, ಬುದ್ಧನ ಕಾಲದಲ್ಲಿ ಪ್ರಜ್ಞಾಮಟ್ಟ 96, 93, 96 ಇತ್ತು. ಇವಾಗ 210 ಇದೆ ಮನುಷ್ಯನ ಪ್ರಜ್ಞಾಮಟ್ಟ. ಅದು ವಿಕಾಸವಾಗ್ತಾಯಿದೆ ಇಲ್ವೋ? ಬಹಳ ವಿಕಾಸವಾಗ್ತಾಯಿದೆ. ಅದು ದೈವಿ ಯೋಜನೆ, ಅದು ನಮ್ಮದೆಲ್ಲ ಅದು ಯೋಜನೆ. ಆ ದೈವಿ ಯೋಜನೆ ಹಂಗಿದೆ. ನೀನು ಪ್ರತಿಯೊಬ್ಬನು ವಿಕಾಸವಾಗಬೇಕು, ಲಾಸ್ಟಿಗೆ ನನ್ನನ್ನೇ ಬಂದು ಸೇರಬೇಕು. ಎಲ್ಲಿಂದ ಬಂದಿದ್ದು ನಾವು? ಪುರುಷಾತ್ಮನಿಂದ ಬಂದವಲ್ಲ ಇಳಿದು, ನಾವು ಮತ್ತೆ ಅಲ್ಲಿ ಹೋಗಿ ಸೇರಬೇಕು. ಅಲ್ಲಿವರೆಗೂ ನಿರಂತರ ಪ್ರಯತ್ನ ನಡೀತಾನೆ ಇರುತ್ತೆ. ಇದೇ ದೈವಿ ಯೋಜನೆ. ಈ ಜ್ಞಾನದ ವಿವೇಕ ನಮಗೆ ಬೇಕಾಗುತ್ತೆ. ಅದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಆ ವಿವೇಕವನ್ನು ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ಅದೇ ರೀತಿ ಅನೇಕ ಸ್ವಾರ್ಥ, ನಿಸ್ವಾರ್ಥ ಇವೆಲ್ಲವೂ ಬರುತ್ತೆ. ಈ ಅಧ್ಯಾಯದಲ್ಲಿ ಸುಮಾರು 5 ಅಧ್ಯಾಯ, ಈ ವಿಭಾಗದಲ್ಲಿ 5 ಅಧ್ಯಾಯಗಳಿದೆ. 5 ಅಧ್ಯಾಯಗಳೇ ಭಾಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಯೋಗಿ ಲೆಟ್ಬಿಟರ್ ಅವರು ಮತ್ತು ಅನ್ನಿ ಬೆಸೆಂಟಮ್ಮನವರು. ಅದನ್ನು ನಮ್ಮ ಒಂದು ಅದೃಷ್ಟ ಕನ್ನಡದಲ್ಲಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ಗುರುಗಳು ನಮಗೆ ನೀಡಿದ್ದಾರೆ. ಇದನ್ನು ಪ್ರತಿಯೊಬ್ಬರು ತಗೊಂಡು ನಾವು ಓದಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಭಾಳ ಸುಂದರವಾಗಿದೆ, ಅರ್ಥ ಆಗುತ್ತೆ. ವಿವೇಕ ಆದಮೇಲೆ ಮತ್ತು ವೈರಾಗ್ಯ ಅಂದರೆ ಆಶಾರಾಹಿತ್ಯತೆ, ಡಿಸೈರ್ಲೆಸ್ನೆಸ್. ಏನು ಹೇಳ್ತಿರ್ರಿ, ಡಿಸೈರ್ನೆಸ್ ಇಲ್ಲದೆ ಬದುಕೋಕ್ಕೆ ಸಾಧ್ಯವೇ ಅಂತ. ನಾವು ಬದುಕಿರೋದೇ ಅದರಿಂದ, ಬದುಕೋದು ಹೆಂಗೆ? ನೀನು ದೊಡ್ಡದಾಗಿ ಡಿಸೈರ್ಲೆಸ್ನೆಸ್ ಅಂದರೆ ಹೆಂಗಾಗುತ್ತೆ? ಬದುಕ್ತಾ ಇರೋದೇ ನಾವು ಡಿಸೈರಿಂದ. ನಾವು ಆಸೆ ಪಟ್ಟೇ ಬದುಕ್ತಾ ಇದ್ದೀವಿ, ಅದು ಬೇಕು ಇದು ಬೇಕು ಅನ್ನೋ ಆಸೆಯಲ್ಲೇ ಬದುಕ್ತಾ ಇದ್ದೀವಿ. ನಾವು ಡಿಸೈರ್ಲೆಸ್ ಆಗಿರೋಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನುತ್ತೆ ನಮ್ಮ ವಾಂಗ್ಮಯ. ಆಗುತ್ತೆ ಅಂತಾರೆ ಎಲ್ಲ ಮಹಾತ್ಮರುಗಳು. ಬುದ್ಧರೇ ತಗೊಳ್ಳಿ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಆಯ್ತಪ್ಪ, ನೀನು ಡಿಸೈರ್ ಇಟ್ಕೋ, ದುಃಖ ಅನುಭವಿಸು. ಈಗ ದುಃಖ ಬೇಕೋ ಸಂತೋಷ ಬೇಕೋ? ಸಂತೋಷ ಬೇಕು. ಹಾಗಾದರೆ ಆಸೆ ಬಿಟ್ಬಿಡು ಅಷ್ಟೇ. ಅವ್ರು ಹೇಳಿ ಸಿಂಪಲ್ಲು. ಆಸೆಯೇ ದುಃಖಕ್ಕೆ ಕಾರಣ. ನಿಂಗೆ ದುಃಖ ಬೇಕಂದರೆ ಆಸೆ ಇಟ್ಕೋ, ಎಲ್ಲ ಬೇಕು ಅಂತ. ಬೇಡ, ನನಗೆ ದುಃಖ ಬೇಡ ಅಂದರೆ ಆಸೆ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ರೆಸ್ಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಬೇರೆ ಎಲ್ಲ ಅದಕ್ಕೆ ಸರಿ ಮಾಡ್ಕೊಂಡ್ಬಿಡುತ್ತೆ. ಆಸೆ ಒಂದು ಬಿಟ್ಬಿಟ್ರೆ ಸಾಕು, ನಾವು ಎಲ್ಲ ತನಗೆ ಅದೇ ಸರಿ ಹೋಗ್ಬಿಡುತ್ತೆ. ಬಟ್ ನಾವು ಅದಷ್ಟು ಈಸಿಯಾಗಿ ಬಿಡೋಕ್ಕೆ ಸಾಧ್ಯವಿಲ್ಲ ಆಸೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾರೆ. ಆಯ್ತಪ್ಪ, ನೀನು ಕೆಲಸ ಕರ್ಮ ಮಾಡಲೇಬೇಕು. ನೀನು ಕರ್ಮ ಮಾಡಿದ್ರೆ ಯಾವ ಜೀವರಾಶಿ ಇರೋಕ್ಕೆ ಸಾಧ್ಯವಿಲ್ಲ. ಕರ್ಮ ಮಾಡೋದು ನಿನ್ನ ಕರ್ತವ್ಯ, ಕರ್ಮ ಮಾಡು. ಆ ಕರ್ಮದ ಫಲ ಆದರೂ ಬಿಟ್ಬಿಡು. ನೀನು ಆ ಕರ್ಮದ ಫಲದ ಆಸೆ ಬಿಟ್ಬಿಡು, ಕರ್ಮ ಮಾಡು. ನೀನು ಹುಟ್ಟಿದೆಯಾ ಕರ್ಮ ಮಾಡಬೇಕು. ನಿರಂತರವಾಗಿ ಕರ್ಮಣ್ಯವಾಧಿಕಾರಸ್ತಿ ಅಂತ ಹೇಳ್ತಾರೆ. ನೀನು ಕರ್ಮ ಮಾಡು, ಆ ಕರ್ಮವನ್ನು ಮಾಡೋದು ನಿನ್ನ ಕರ್ತವ್ಯ ಮಾಡು. ಅದರ ನೀನು ಆಸೆ ಬಿಟ್ಬಿಡು. ಅದು ಏನು ಬೇಕಾದ್ರೆ ಬರುತ್ತೆ. ನೀನು ಯಾಕೆ ತಲೆ ಕಡಿಸ್ಬಿಡಿ? ನಾನು ಇವಾಗ ಇಷ್ಟು ಓದಿದ್ದೀನಿ, ಇದಕ್ಕಿಂತ ಡಿಗ್ರಿ ಪಡೆದಿದ್ದೀನಿ, ನನಗಿಂತ ಕೆಲಸ ಬೇಕು. ಸರಿಯಾಗಿ ಓದಿ ಸರಿಯಾಗಿ ಮಾರ್ಕ್ಸ್ ರ್ಯಾಂಕ್ ತಗೋ. ಯಾಕೆ ಕೊಡಲ್ಲ? ಅವ್ನು ಕರೆದು ಕೊಡ್ತಾನೆ ನಿಮಗೆ ಕೆಲಸ. ಅದು ನೀನು ಯಾಕೆ ಅದಕ್ಕೆ ಆಸೆ ಬಿಡ್ತೀಯ? ಅದು ಕೊಡ್ತಾನೆ. ಆದರೆ ಕರ್ಮದ ಫಲದ ಆಸೆ ಬಿಟ್ಟು ನೀನು ಕರ್ಮ ಮಾಡುವಂಥ ಭಗವದ್ಗೀತೆ ಬೋಧನೆ ಮಾಡುತ್ತೆ. ಅಷ್ಟೇ ಅಲ್ಲ, ಕರ್ತೃತ್ವ ಭಾವನೆ ಬಿಡು ಅನ್ನುತ್ತೆ. ನಾನು ಮಾಡ್ತಾಯಿದ್ದನ್ನು ಬಿಡು, ಆ ಭಗವಂತನಿಗೆ ಬಿಡು. ಆ ಭಗವಂತ ನನಗೆ ಹೇಳಿದ್ದಾನೆ, ಅವನ ಇಷ್ಟೆಯಂತೆ ನಾನು ಮಾಡ್ತಾಯಿದ್ದೆ, ಅವನ ಇಚ್ಛೆಯಿಂದ ನಾನು ಇಲ್ಲಿ ನಡ್ಕೊತಾ ಇದ್ದೀನಿ. ಅವನ ಇಚ್ಛೆ ಏನು? ನಾನು ನಿಸ್ವಾರ್ಥವಾಗಿ ಬದುಕಬೇಕು, ನಾನು ಕರ್ಮ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು. ಆ ಥರ ನೀನು ಕರ್ಮ ಮಾಡು, ಅದು ಏನು ಬೇಕೋ ಆ ಫಲ ಅವನೇ ಕೊಡ್ತಾನೆ. ನಾನು ಮಾಡ್ತಾಯಿದ್ದೀನಿ, ನೀನು ಮುದ್ರೆ ಯಾಕೆ ಹಾಕ್ಕೊಂತೀಯ? ಅದಕ್ಕೆ ನಾನು ಇಷ್ಟು ಏನಾದರೂ ಕೆಲಸ ಮಾಡ್ತೀವಿ, ಇಷ್ಟು ದೊಡ್ಡ ಬೋರ್ಡ್ ಹಾಕ್ಕೊಂಡ್ಬಿಡ್ತೀವಿ, ಇಂಥ ಕೆಲಸ ಮಾಡಿದ್ದೀವಿ ಅಂತ. ನಾನು ಆ ಕರ್ತೃತ್ವ ಭಾವನೆ ಬಿಟ್ಟು ಕೆಲಸ ಮಾಡೋದು, ಆವಾಗ ಎಲ್ಲ ಸರಿ ಹೋಗುತ್ತೆ. ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಂತಾರೆ. ಇದು ಏನು ನಾವು ಡಿಸೈರ್ಲೆಸ್ನೆಸ್ ಇದ್ದರೆ
ಈ ರೀತಿ ಡಿಸೈರ್ಲೆಸ್ನೆಸ್ ಇರಬೇಕು. ಅದು ಸಾಧ್ಯವಾದರೆ ಮಾತ್ರ ನಾವು ಈ ಯೋಗ ಮಾರ್ಗದಲ್ಲಿ ಸಾಧ್ಯವಾಗುತ್ತೆ, ಇಲ್ಲಂದ್ರೆ ಸಾಧ್ಯವಾಗಲ್ಲ. ಅದಾದಮೇಲೆ ಸದಾಚಾರ. ಸದಾಚಾರ ಆವಾಗಲೇ ಹೇಳ್ಕೊಂಡಿದ್ವಿ, ಷಟ್ ಸಂಪತ್ತಿ ಅಂತ. ಅವಾಗ 6ನೇ ಅಧ್ಯಾಯದಲ್ಲೇ ಬಂತು. ಆ ಸದಾಚಾರದಲ್ಲಿ ಕ್ಷಮಾದಮ, ಉಪರತಿ, ತಿತಿಕ್ಷ ಮತ್ತು ಪ್ರೇಮ, ಶ್ರದ್ಧ. ಅದರಲ್ಲಿ ನಾವು ತಿಳ್ಕೊಂಡ್ವಿ. ಮತ್ತು ಅದು ಹೆಂಗೂ ಮುಂದೆ ನಾವು ಡೀಟೇಲಾಗಿ ತಿಳ್ಕೊಂಬೋರು ಇದ್ದೀವಿ. ಕ್ಷಮ ಅಂದರೆ ಮನಸ್ಸಿನ ಸ್ವಾಧೀನ, ಕ್ರಿಯೆ ಅಂದರೆ ದಮ ಅಂದರೆ ಕ್ರಿಯೆ ಸ್ವಾಧೀನ, ಉಪರತೆ ಅಂದರೆ ತಾಳ್ಮೆ, ತಿತಿಕ್ಷ ಅಂದರೆ ಅಶಚಿತ್ತ, ಸಮಾಧಾನ ಅಂದರೆ ಅನ್ಪಾಯಿಂಟೆಡ್ ಏಕಮುಖ ದೃಷ್ಟಿ, ಶ್ರದ್ಧಾ ಅಂದರೆ ಕಾನ್ಫಿಡೆನ್ಸ್, ನಂಬಿಕೆ ಇರಬೇಕು. ಯಾವುದ್ರಲ್ಲಿ ನಂಬಿಕೆ? ಸಣ್ಣ ಪುಟ್ಟಗಳೆಲ್ಲ ನಂಬಿಕೆ ಅಲ್ಲ, ಅದು ನಂಬಿಕೆಯೇ ಅಲ್ಲ. ನಮಗೆ ನಂಬಿಕೆ ಇರಬೇಕಾಗಿರೋದು ನಮ್ಮ ಮಹಾತ್ಮರಲ್ಲಿ ನಮಗೆ ನಂಬಿಕೆ ಇರಬೇಕು. ಮಹಾತ್ಮರಿದ್ದಾರೆ, ಅವರು ನಮಗೆ ರಕ್ಷಣೆ ಕೊಡ್ತಾರೆ. ಅವರು ಹೇಳಿದಂಗೆ ನಾನು ಕೆಲಸ ಮಾಡಿದ್ರೆ ನಾನು ಡೆಫಿನೆಟ್ಟಾಗಿ ಅವರಿಂದ ರಕ್ಷಿಸಲ್ಪಡ್ತೀನಿ. ಯಾವ ಥರ ರಕ್ಷಣೆ? ನಾನು ಅವರಂತೆ ಆಗುವಂಥ ರಕ್ಷಣೆ ಪಡಿತೀನಿ, ಅವರಿಗಿಂತ ಮೇಲಕ್ಕೆ ಹೋಗುವಂಥ ರಕ್ಷಣೆ ಪಡ್ತೀನಿ, ನಾನು ಆ ಭಗವಂತನಲ್ಲೇ ಸೇರೋವಂಥ ರಕ್ಷಣೆ ಸಿಗುತ್ತೆ ನನಗೆ ಅಂತ ನಂಬಿಕೆ ಇರಬೇಕು. ನಮ್ಮ ಗ್ರಂಥಗಳಲ್ಲಿ ನಂಬಿಕೆ ಇರಬೇಕು. ನಮ್ಮ ಧರ್ಮಗ್ರಂಥಗಳು, ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಏನೇನು ಯಾವ ಧರ್ಮದಲ್ಲಿ ಆ ಗ್ರಂಥಗಳಲ್ಲಿ ನಮಗೆ ನಂಬಿಕೆ ಇರಬೇಕು. ಅದರ ಆಳಕ್ಕೆ ಹೋಗಬೇಕು. ಸೂಪರ್ಫಿಷಿಯಲಾಗಿ ಮೇಲೆ ತಿಳ್ಕೊಬೋದಲ್ಲ, ಆಳಕ್ಕೆ ಹೋಗಿ ತಿಳ್ಕೊಂಡು ಅದರಲ್ಲಿ ನಂಬಿಕೆ ಬರಬೇಕು. ಅದರಲ್ಲಿ ನಮಗೆ ಶ್ರದ್ಧೆ ಇರಬೇಕು, ಶ್ರದ್ಧೆ ಬರಬೇಕು. ಇವೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಬಹಳ ಕೊರತೆ ಅದು. ನಮ್ಮ ಮೇಲೆ ನಮಗೆ ನಾನು ಸಾಧಿಸಬಲ್ಲೆ, ನಾನು ಗುರುಗಳ ಯೋಗಿ ಲಡ್ಬಿಟ್ರು ಹೇಳಿದ್ರಲ್ಲ, AP ಸೆನೆಟರ್ ಬರೆದ ಒಂದು ಅಕಲ್ಟ್ ವರ್ಲ್ಡ್ ಪುಸ್ತಕ ಓದ ತಕ್ಷಣ ಅವ್ರಿಗೆ ಶ್ರದ್ಧೆ ಬಂತು. ಅದರಲ್ಲಿ ನಂಬಿಕೆ ಇಟ್ಟು ಓದಿ ಗುರುಗಳನ್ನ ನೋಡಿದ್ರು, ಗುರುಗಳನ್ನ ಈಗಿಂದ ಏನೇನು ಬೇಕಲ್ಲ ಪಡ್ಕೊಂಡ್ರು, ಎಲ್ಲ ದೀಕ್ಷೆಗಳನ್ನ ಪಡ್ಕೊಂಡ್ರು, ಮುಂದೆ ಹೋದರು. ಆ ಥರ ಅಚಲವಾದ ಶ್ರದ್ಧೆ ಬೇಕು ನಮಗೆ, ಆ ಥರ ನಂಬಿಕೆ ಬೇಕು. ನಮ್ಮ ಮೇಲೆ ನಾನು ಸಾಧಿಸಬಲ್ಲೆ. ಆ ಗುರುಗಳಿದ್ದಾರೆ ಅಂತ ಹೇಳಿದ್ದೀರಲ್ಲ, ಅದು ಧರ್ಮಗ್ರಂಥ ಹೇಳಿದ್ರೆ ಧರ್ಮಗ್ರಂಥದಲ್ಲಿ ನಂಬಿಕೆ ಇದೆ, ಗುರುಗಳಿದ್ದಾರೆ ಅಂತ ಹೇಳಿದ್ದೀರಿ, ನಾನು ಆ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಅದು ನಂಬಿಕೆ. ನನ್ನ ಮೇಲೆ ನಾನು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಆವಾಗ ನಮಗೇನಾಗುತ್ತೆ, ನಾವು ಆ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯವಾಗುತ್ತೆ, ಯೋಗ ಮಾರ್ಗದಲ್ಲಿ ಹೋಗೋಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳ್ಕೊಬೋದು. ಕೊನೆಯದಾಗಿ ಪ್ರೇಮ ಅಂದರೆ ಇಲ್ಲಿ ನಮ್ಮ ಹಿಂದೂ ಗ್ರಂಥಗಳಿಗೂ ಮತ್ತು ಬೌದ್ಧ ಗ್ರಂಥಗಳಿಗೂ ಇಲ್ಲಿ ನಮ್ಮ ಮಹಾತ್ಮರು ಕೊಟ್ಟಿರೋ ವಿಷಯಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಪದಗಳಲ್ಲಿ ವ್ಯತ್ಯಾಸವಿದೆ. ಇವರಿನ ವಿಶಾಲವಾದ ಮನೋಭಾವದಿಂದ ಕೊಟ್ಟಿದ್ದಾರೆ ನಮ್ಮ ಮಹಾತ್ಮರು. ಇಲ್ಲಿ ನಾವು ಹಿಂದೂ ಗ್ರಂಥಗಳಲ್ಲಿ ಮುಮುಕ್ಷತ್ವ ಅಂತ ಹೇಳ್ತೀವಿ, ಅಂದರೆ ಬಿಡುಗಡೆ. ಅವರಿಂದ ಬಿಡುಗಡೆ, ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದುವುದು ಮುಮುಕ್ಷತ್ವ. ನಾವು ನಮ್ಮ ಗ್ರಂಥಗಳಲ್ಲಿ ಈ 4 ಗುಣಗಳು ಹೇಳಬೇಕಾದ್ರೆ ಮುಮುಕ್ಷತ್ವ ಅಂತ ಉಪಯೋಗಿಸ್ತೀವಿ. ಇಲ್ಲಿ ನಮ್ಮ ಮಹಾತ್ಮರು ಪ್ರೇಮ ಅಂತ ಉಪಯೋಗಿಸೋದು. ಪ್ರೇಮ ಇನ್ನು ವಿಶಾಲವಾದ ಮನೋಭಾವ, ವಿಶಾಲವಾದ ಸ್ತರದಲ್ಲಿರೋದು ಪ್ರೇಮ ಅಂತೇಳಿ ಅವರ ನಂಬಿಕೆ ಹೇಳೋಕ್ಕೆ ಇಲ್ಲಿ ಪ್ರೇಮ ಅಂತ ಉಪಯೋಗಿಸ್ತೀವಿ. ನಾವು ಆವಾಗ ಹೇಳಿದ್ವಿ, ಸ್ಥೂಲ ಲೋಕದಿಂದ ಸತ್ಯಲೋಕದವರೆಗೂ ಓದಿವಿ, ಅಲ್ಲಿಗೆ ಎಂಡಿಲ್ಲ, ಅಲ್ಲಿಂದ ಇನ್ನು ಮೇಲಕ್ಕಿದೆ. ನಮಗೆ ಗೊತ್ತಿರೋದು ಸತ್ಯಲೋಕವರೆಗೂ ಇದೆ ಅಷ್ಟೇ. ಅದರ ಮೇಲೆ ಅನುಪಾತ ಲೋಕವಿದೆ, ಆದಿಲೋಕವಿದೆ, ಆದಿಲೋಕದ ಮೇಲೆ ಈಶ್ವರನಿರೋ ಲೋಕವಿದೆ, ಆದಿಲೋಕದಲ್ಲಿ 2 ಭಾಗ ಈಶ್ವರನಿರೋ ಲೋಕವಿದೆ. ಅಲ್ಲಿಗೆ ಒಂದು ಸೌರವ್ಯೂಹದ ಒಂದು ಅಸ್ತಿತ್ವ, ಅಲ್ಲಿಂದ ಈ ಥರ ಅನೇಕ ಸೌರವ್ಯೂಹಗಳಿದೆ. ಅದರ ಮೇಲೆ ಇದ್ದಾನೆ ನಮ್ಮ ಪರಬ್ರಹ್ಮ. ಆ ಪರಬ್ರಹ್ಮದಿಂದ ಬಂದಿದ್ದೇ ಪುರುಷ ಪ್ರಕೃತಿ. ಈ ಪ್ರೇಮ ಅನ್ನೋದು ಅಲ್ಲಿಂದ ಬಂದಿದ್ದು. ಎಲ್ಲಿಂದ? ಪರಬ್ರಹ್ಮನಿಂದ ಬಂದಿದ್ದು ಪ್ರೇಮ. ಅದರಿಂದ ಇದರ ವಿಸ್ತಾರ ಇನ್ನೂ ಜಾಸ್ತಿಯಾಗಿದೆ ಅಂತ ಹೇಳೋಕ್ಕೆ ನಮ್ಮ ಮಹಾತ್ಮರು ಇಲ್ಲಿ ಮುಮುಕ್ಷತ್ವ ಅಂದರೆ ಸತ್ಯಲೋಕಕ್ಕೆ ಮುಗಿದೋಯ್ತು, ನಾವು ಇಲ್ಲಿಂದ ಬಿಡುಗಡೆ ಹೊಂದಿಬಿಟ್ವಿ, ಪುರುಷಾತ್ಮನಲ್ಲಿ ಸೇರಿಬಿಟ್ವಿ, ನಮ್ಮ ಕೆಲಸ ಬಿಟ್ಟು ಹಾಯಾಗೋಯ್ತು ಅಂತಲ್ಲ. ಅಲ್ಲಿ ಎಲ್ಲವೂ ನಾವೇ ಆಗಿರ್ತೀವಿ. ಅಲ್ಲಿಂದ ಇನ್ನು ಮುಂದೆ ಇದೆ ಪ್ರೇಮ ಅನ್ನೋದು, ಅಷ್ಟು ವಿಶಾಲವಾಗಿದೆ ಅಂತ ಹೇಳೋಕ್ಕೆ ಇಲ್ಲಿ ನಮ್ಮ ಗುರುಗಳು, ಕೇಚಿ ಗುರುಗಳು ಮತ್ತು ಮೈತ್ರೇಯಿ ಮಹರ್ಷಿಗಳು ಇಲ್ಲಿ ಪ್ರೇಮ ಎನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಪ್ರೇಮದ ವಿಶಾಲತೆಯನ್ನು ತಿಳ್ಕೊಳ್ಳಿ ಅಂತೇಳಿ ಉಪಯೋಗಿಸಿದ್ದಾರೆ. ಅದರಿಂದ ಮುಮುಕ್ಷತ್ವಕ್ಕೂ ಪ್ರೇಮಕ್ಕೂ ಸ್ವಲ್ಪ ಅಲ್ಲಿ ನಾವು ಹಿಂದೂ ಗ್ರಂಥಗಳಲ್ಲಿ ಮೋಕ್ಷತ್ವ ಇದನ್ನು ಪ್ರೇಮ ಅಂತ ಹೇಳ್ತಾರೆ. ನಾವು ಪ್ರೇಮ ಅಂದರೆ ಪ್ರೀತಿಗೆ ನಾವು ಪ್ರೇಮ ಅಂತ ಬಿಡ್ತೀವಿ. ಪ್ರೀತಿ ಸ್ಥೂಲ ಲೋಕದ ಮಟ್ಟದಲ್ಲಿರೋದು, ದೇಹಾತ್ಮ ಮಟ್ಟದಲ್ಲಿರೋದು ಪ್ರೀತಿ.
ಅಲ್ಲಿಂದ ಮೇಲಕ್ಕೆ ಹೋದರೆ ಹಂತವಾಗಿ ಮೇಲೆ ಕರಗಳಿಗೆ ಹೋದಂತೆಲ್ಲ ಅದು ಸೂಕ್ಷ್ಮವಾಗುತ್ತೆ. ಅದು ಅತ್ಯಂತ ಇವಾಗ ಹೇಳಿಕೊಂಡಾಗೆ ನಾವು ಪರಬ್ರಹ್ಮನಿಂದ ಬಂದಿದ್ದು ಪ್ರೇಮ. ಆ ಪ್ರೇಮದಿಂದನೇ ಈ ವಿಶ್ವಗಳೆಲ್ಲನೂ ವಿಶ್ವೆಲ್ಲ ಸೃಷ್ಟಿ ಆಗಿದೆ. ಇಲ್ಲಾಂದರೆ ಇಲ್ಲವೇ ಇಲ್ಲ, ಯಾವುದೂ ಸೃಷ್ಟಿನೇ ಆಗ್ತಾಯಿರಲಿಲ್ಲ. ಆ ಪ್ರೇಮ ಇಲ್ಲ ಅಂದರೆ ಸೃಷ್ಟಿನೇ ಆಗ್ತಾಯಿರಲಿಲ್ಲ. ಸೃಷ್ಟಿ ಆಗೋಕ್ಕೆ ಕಾರಣ ಆ ಪ್ರೇಮ. ಆ ಪ್ರೇಮದಿಂದ ಅಂದರೆ ಇಲ್ಲಿ ಪ್ರೇಮ ಅಂತ ಉಪಯೋಗಿಸಿದರೆ ಈ ಥರ 4 ಅರ್ಹತೆಗಳನ್ನು ನಾವು ಪಡ್ಕೋಬೇಕಾಗುತ್ತೆ. ಈ ಅರ್ಹತೆಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಾವು ಜೀವನ ಮಾಡಿದ್ದೇ ಆದರೆ ನಾವು ಶತಸಿದ್ಧ ಯೋಗ ಮಾರ್ಗದಲ್ಲಿ ಹೋಗ್ತೀವಿ. ಗುರುಗಳ ದರ್ಶನ ಸಿಗುತ್ತೆ, ಗುರುಗಳ ಹತ್ರ ನಾವು ಕಲಿತೀವಿ. ಈ ದೇಹಾತ್ಮ ಭಾವವನ್ನು ಬಿಟ್ಟು ಜೀವಾತ್ಮ ಭಾವಕ್ಕೆ ಹೋಗಿ ಅಲ್ಲಿ ಸೇರ್ತೀವಿ. ಅಲ್ಲಿನೂ ಇದೇ ಥರ ಪ್ರಯತ್ನ ಮಾಡಿದ ಮೇಲೆ ನಮ್ಮ ಸ್ವಸ್ಥಾನವಾದ ಪುರುಷಾತ್ಮನಲ್ಲಿ ಹೋಗಿ ಸೇರೋದ್ರಲ್ಲಿ ಯಾವುದೇ ಅಪನಂಬಿಕೆ ಬೇಡ. ಆ ನಂಬಿಕೆ ಬೇಕು ನಮಗೆ, ಆ ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸಲ್ಲಿ ನಾವು ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ನಾವು ಪ್ರತಿಯೊಬ್ಬರು ಈ ಗ್ರಂಥವನ್ನು ಡೀಪಾಗಿ ಅಧ್ಯಯನ ಮಾಡೋಣ. ಎಷ್ಟೋ ಗ್ರಂಥಗಳು ಇದೆ, ಇದು ಬಹಳ ಪ್ರಾಮುಖ್ಯವಾದ ಗ್ರಂಥ. ಎಲ್ಲನೂ ಓದಿ, ಅದರಲ್ಲಿ ಇದು ಓದಿ. ಇದು ಅನುಷ್ಠಾನಕ್ಕೆ ಬಹಳ ಉಪಯುಕ್ತವಾದ ಗ್ರಂಥ. ಇದರಲ್ಲಿ ಒಂದೊಂದು ವರ್ಡು ನಾವು ಅದಕ್ಕೆ ಇಲ್ಲಿ ಇಟ್ಟಿದ್ದೀವಿ. ನಾವು ಇಲ್ಲಿ ನಮ್ಮ ಜ್ಯೋತಿ ಪೂಜೆಯಲ್ಲಿ ಒಂದೊಂದು ದಿನ ಒಂದೊಂದು ಸೂತ್ರ ಓದಿ ಅದನ್ನು ಮನನ ಮಾಡ್ತೀವಿ. ಅದು ಅಷ್ಟು ನಿಜವಾಗಲೂ ಅದು ಬೇಕಾಗಿರೋದು. ಆ ಥರ ನಾವು ಪ್ರತಿದಿನ ಮನನ ಮಾಡಬೇಕಾಗಿರೋಂಥ ಗ್ರಂಥ ಇದು. ಅದನ್ನು ಓದಿ ಅಲ್ಲಿಂದ ನಾವು ಮುಂದುವರಿಯೋಣ ಅಂತ ಹೇಳ್ತಾ ನನ್ನ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ